ಸಾಲಿ ಇಲ್ಲಿ ಪ್ರಾಥಮಿಕ ಹೈಸ್ಕೂಲ್ ಎಲ್ಲ ಮುಗಿಸಿ ಮುಂದೆ ಎಲ್ಲಿ ಹೋಗ್ತಾನೆ? ಅಕ್ಕಲಕೋಟ, ಸೊಲ್ಲಾಪುರ, ಹೀಗೆ ಪುಣೆ, ಬಾಂಬೆ ಅಂತ ಹಾಗೆ ಕಲ್ಕೊಂಡು ಉನ್ನತ ಶಿಕ್ಷಣವನ್ನು ಕಲಿಯೋಕ್ಕೆ ಎಲ್ಲಿಗೆ ಹೋದ ಅಂತಂದ್ರೆ ಫಾರಿನ್ಗೆ ಹೋದ, ಹೊರದೇಶಕ್ಕೆ ಕಲಿಯಕ್ಕೆ ಹೋದ್ರವ. ಹೀಗೆ ಇಲ್ಲಿ ಹಳ್ಳಿಯಿಂದ ದಿಲ್ಲಿವರೆಗೆ ಅಷ್ಟೇ ಅಲ್ಲ, ಫಾರಿನ್ ಹೊರ ದೇಶಗಳಲ್ಲಿ ಕೂಡ ಶಿಕ್ಷಣವನ್ನು ಮುಗಿಸಿ ಒಂದು ದಿವಸ ನನ್ನ ಊರಿಗೆ ಹೋಗಬೇಕು ಅಂತ ಸಲಗರ ಗ್ರಾಮಕ್ಕೆ ಬರ್ತಾನೆ. ಹೊರದೇಶದಿಂದ ವಿಮಾನಕ್ಕೆ ಬಂದಿದ್ದಾನೆ, ಸೊಲ್ಲಾಪುರದಲ್ಲಿ ಇಳ್ಕೊಂಡಿದ್ದಾನೆ. ಸೊಲ್ಲಾಪುರದಲ್ಲಿ ಮೊದಲ ಗಾಡಿ ಇತ್ತು, ಸಲಗರ ಗಾಡಿ ಇತ್ತು. ಸೊಲ್ಲಾಪುರದಲ್ಲಿ ಇಳ್ಕೊಂಡಿದ್ದಾನೆ, ಸಲಗರ ಗಾಡಿ ನಿಂತದ ಬಸ್. ಬಹಳ ಖುಷಿ ಆಗ್ತದ ಆ ಹುಡುಗನಿಗೆ. ಮೊದಲು ಹುಡುಗಿದ್ದಿಗೆ ದೊಡ್ಡವನಾಗ್ಯಾನ ಅವ ಅಂತಾನೆ, ನಾನು ಸಣ್ಣವಿದ್ದಾಗ ನಮ್ಮ ಊರಾಗ ಸಲಗರದಾಗ ಸಾಲಿ ಕಲಿಬೇಕಾಗಿತ್ತಂದ್ರೆ ಯಾವಾಗ ಒಂದು ಬಸ್ ಬರ್ತಿತ್ತು, ಅದು ಬಂದರೂ ಬರ್ತಿತ್ತು, ಬರ್ಲಿಕ್ಕೆ ಇಲ್ಲ. ಆದ್ರೆ ಏನು ಸರಿಯಾದ ಸಮಯಕ್ಕೆ ಏನು 6 ಗಂಟೆ ಬಿಡುವಂಥ ಬಸ್ಸನ್ನು ಕರೆಕ್ಟಾಗಿ 5:15 ತಂದು ನಿಲ್ಸ್ಯಾನಲ್ಲ ಅಂತ ಖುಷಿ ಆಗ್ತದ. ಮೊದಲು ನನ್ನ ಊರಾಗ ರೋಡ್ ಸರಿ ಇರಲಿಲ್ಲ, ರಸ್ತೆ ಸರಿ ಇರಲಿಲ್ಲ, ದಾರಿ ಸರಿ ಇರಲಿಲ್ಲ, ಮುಳ್ಳು ಕಂಟಿಗಳೆಲ್ಲ ಬೆಳೆದಿರ್ತು, ಗಡ್ಡ ಗಾರಿ ಎಲ್ಲೆಲ್ಲಿ ಬಸ್ ಆಗೊಂದು ಈಗೊಂದು ಬರ್ತಿತ್ತು. ಆದರೆ ನನ್ನ ದೇಶ, ಭಾರತ ದೇಶ, ನನ್ನ ಊರು ಬದಲಾವಣೆ ಆಗೈತಲ್ಲ. 6 ಗಂಟೆ ಬಿಡುವ ಬಸ್ಸನ್ನು 5:15 ತಂದು ಬಸ್ ಸ್ಟ್ಯಾಂಡ್ ನಿಲ್ಲಿಸ್ಯಾರಲ್ಲ ಅಂತ ಖುಷಿ ಆಗ್ತದ ಅವನಿಗೆ. ಖುಷಿಯಾಗಿ ಬಸ್ ಕಂಡಕ್ಟರ್ ಡ್ರೈವರ್ ಬಂದು ಇನ್ನೇನು ಗಂಟೆ ಹೊಡೆದು ರೈಟ್ ಅನ್ಬೇಕಂತಾನ. ಆದ್ರಾಗ ಅವಂತಾನು, ನಮ್ಮ ಏನು ಹುಡುಗಿದ್ದಲ್ಲ ನಮ್ಮ ಊರನು, ಅವಂತಾನ ಸ್ವಲ್ಪ ತಡ್ರಿ, ಸ್ವಲ್ಪ ನಿಂದ್ರಿ ಅಂತ. ಯಾಕ್ರಿ ಅಂತ, ಸ್ವಲ್ಪ ನಿಂದ್ರಿ. ಅದೇ ಬೆಳಗ್ಗೆ ಒಬ್ಬ ಅಂಗಡಿ ತೆಗೆದಿದ್ದ, ದುಕಾನ ತೆಗೆದಿದ್ದ. ಎದುರುಗಡೆ ಬಸ್ ಸ್ಟ್ಯಾಂಡ್ ಎದುರುಗಡೆ ಹೂವಿನ ಅಂಗಡಿ ಇತ್ತು, ಒಂದು ಶಾಲ ಅಂಗಡಿ ಇತ್ತು. ಶಾಲು ಹೂವಿನ ಹಾರ ತಗೊಂಡು ಬಂದು 2 ಶಾಲ 2 ಹಾರ ತಗೊಂಡು ಬಂದ್ರಿ. ನಾನು ಅವಾಗ ಸಣ್ಣವಿದ್ದಾಗ ಸಮಯಕ್ಕೆ ಪ್ರಾಧಾನ್ಯತೆ ಕೊಡ್ತಿದ್ದಿಲ್ಲ. ಯಾವಾಗ ಬಸ್ ಬರ್ತಿತ್ತು, ಏನು ಸರಿಯಾದ ಸಮಯಕ್ಕೆ ಬಸ್ ಅಂತ ನಿಲ್ಲಿಸಿದ್ರಲ್ಲ, ಬಹಳ ಖುಷಿ ಆಗ್ತಾ ಇದೆ. ಇವತ್ತು ನಿಮ್ಗೆ ಸನ್ಮಾನ ಮಾಡ್ತಾ ಇದ್ದೇವೆ ಅಂತ ಇಬ್ಬರಿಗೆ, ಕಂಡಕ್ಟರ್ಗೂ ಡ್ರೈವರ್ ಸನ್ಮಾನ ಮಾಡ್ದವನು. ಅವ್ರು ಹಣಿ ಬಡ್ಕೊಂಡರು. ಖುಷಿ ಆಯಿತು. ಇಷ್ಟು ವರ್ಷ ಆಯ್ತು, 30-40 ವರ್ಷ ಆಯ್ತು ನಾವು ಡ್ಯೂಟಿ ಮಾಡಕತ್ತೇವಿ, ಇಲ್ಲಿವರೆಗೆ ಯಾರೂ ಸನ್ಮಾನ ಮಾಡಿಲ್ಲ, ನೀವು ಮಾಡಿದಿಲ್ಲಪ್ಪ ತಂದಾಗ, ಏನು ಸರಿಯಾದ ಸಮಯಕ್ಕೆ ತಂದು ನಿಲ್ಲಿಸಿ ಅಲ್ಲ ಬಸ್ ಸ್ಟ್ಯಾಂಡ್ದಾಗ, ಅದಕ್ಕೆ ಖುಷಿಯಾಗಿ ನಿನಗೆ ಸನ್ಮಾನ ಮಾಡಕತ್ತೀನಿ ತಂದಾಗ, ಎಲ್ಲಿದೋ ಮಾರಯ್ಯ, ನಿನ್ನ 6 ಗಂಟೆಗೆ ಬಿಡಬೇಕಾಗಿತ್ತು, ಇವತ್ತು 6 ಗಂಟೆ ಬಿಡ್ತಾ ಇದ್ದೀವಿ ಅಂತಂದದ್ದು ಬಸ್. ವಿಚಾರ ಮಾಡಿ. ಹಾಗೆ ನೀವು ಕರೆಕ್ಟಾಗಿ ಗುರುಗಳು ಮೊದಲೇ ನಾನು ಮಧ್ಯಾಹ್ನ ಫೋನ್ ಮಾಡಿದ್ದ, 7:15 ಸಂಗೀತ ಚಾಲು ಆಗ್ತದೆ, 8 ಗಂಟೆಗೆ ನೀವು ಬಾಯಾಗ ಮಾಯಿ ಕೊಡ್ತೇವೆ ಅಂದರು. ಬಾಯಾಗ ಕೊಡ್ತಾರೆ, ಕೈಯಾಗ ಕೊಡ್ತಾರೆ? ನಿಮ್ಮ ಕೈಯಾಗ ಮಾಯಿ ಕೊಡ್ತೇವೆ, ನೀವು 1 ಗಂಟೆ 2 ಗಂಟೆ 3 ಗಂಟೆ ಏಟ್ ಬೇಕಾದ್ರೆ ಹೇಳ್ರಿ. ನಾನು 8 ಗಂಟೆ ಶುರು ಮಾಡಬೇಕಂತ ಕರೆಕ್ಟಾಗಿ ಮಂಗಳಾರತಿ ಮುಗಿಸ್ಕೊಂಡು ಮಾಡಿದಾಗ ಕರೆಕ್ಟಾಗಿ 8 ಗಂಟೆ ಬಿದ್ದು ಇವು ಇನ್ನೂ ಇಲ್ಲೇ ಇದ್ದಾರೆ, ಇಬ್ಬರಿಗೆ ದಾರಾಗಿದ್ದಾರೆ ಇವರು. ಆದ್ರೆ ನಾಳೆ ಕರೆಕ್ಟಾಗಿ ನಾವು ಒಬ್ಬನೇ ಇದ್ರೂ ಹೆಂಗೆ ಹೇಳ್ಬೇಕು ಹಂಗೆ ಹೇಳ್ತೀನಿ, 100 ಜನ ಇದ್ದರೂ ಹೆಂಗೆ ಹೇಳ್ಬೇಕು ಹಂಗೆ ಹೇಳ್ತೀನಿ. ಅದಕ್ಕಾಗಿ ಯಾರು ಸಮಯಕ್ಕೆ ಮಹತ್ವ ಕೊಡ್ತಾರೋ ಅವ್ರ ಜೀವನದಲ್ಲಿ ಮುಂದೆ ಬರ್ತಾರೆ. ಅದು ಮುಖ್ಯ ಕಲಿಯೋದು. 8 ಗಂಟೆ ಶುರು ಆಗಬೇಕು, 8 ಗಂಟೆ ಶುರು ಆಗಬೇಕು. ನೀವೆಲ್ಲ ಕೇಳಿರಿ, ಎಲ್ಲ ನೋಡಿರಿ. ಬೇರೆ ಸ್ವಾಮೀಜಿಯವರು ಇಷ್ಟು ಸಮಯಕ್ಕೆ ಶುರು ಮಾಡ್ತಾರೆ, ಇಷ್ಟು ಸಮಯಕ್ಕೆ ಬಿಡ್ತಾರಂತ ಗೊತ್ತಿರ್ತೈತಿ. ಅಷ್ಟು ಸಮಯಕ್ಕೆ ಹೋಗಿ ಕಾಯ್ಕೋತ ಕೂತಿರ್ತೀರಲ್ಲ. ನಿಮ್ಮ ಊರನ್ನ ಮಠಾಧೀಶರು, ನಿಮ್ಮ ಸ್ವಾಮಿಗಳು ಯಾವಾಗ ನೀವು ದೊಡ್ಡವರನ್ನಾಗಿ ಮಾಡಬೇಕು, ನೀವು ಯಾವಾಗ ದೊಡ್ಡವರಾಗಬೇಕು. ನೀವು ಅಂತಟ್ಟು ಸರಿಯಾಗಿ ಸಮಯಕ್ಕೆ ಬಂದು ನಮಗೂ ಹೇಳಕ್ಕೆ ಸಂತೋಷ ಆಗ್ತದ. ಗುರುವರ್ಯರ ಆಶೀರ್ವಾದ ಎಲ್ಲರಿಗಿರ್ತೈತಿ. ಇಂಥ ಒಂದು ಬಸವ ಜಯಂತಿಯ ಪ್ರಯುಕ್ತವಾಗಿ ಹೇಳ್ತಾ ಬರ್ತಾಳೆ ಅಕ್ಕ ಮಹಾದೇವಿ ಒಂದು ವಚನವನ್ನು, ಬಹಳ ಸುಂದರವಾದಂಥ ವಚನ. ಮರವಿದ್ದು ಫಲವೇನು ನೆರಳಿಲ್ಲದನಕ್ಕ, ಹಸುವಿದ್ದು ಫಲವೇನು ಹಯನವಿಲ್ಲದನಕ್ಕ, ರೂಪವಿದ್ದು ಫಲವೇನು ಗುಣವಿಲ್ಲದನಕ್ಕ. ಎಲ್ಲವನ್ನ ಹೇಳ್ತಾ ಮಹಾದೇವಿ ಅಂತಾಳೆ, ಪ್ರಕೃತಿಯಲ್ಲಿ, ಪರಿಸರದಲ್ಲಿ, ಸೃಷ್ಟಿಯಲ್ಲಿ ಕಾಣತಕ್ಕಂಥ ವಸ್ತುಗಳನ್ನೇ ಆಧಾರವಾಗಿಟ್ಕೊಂಡು ನಾ ಇದ್ದು ಫಲವೇನು ಹೇಳ್ತಾಳೆ. ನಾ ಇದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನಕ್ಕ, ನಿಮ್ಮ ಜ್ಞಾನವಿಲ್ಲದನಕ್ಕ. ಚನ್ನ ಮಲ್ಲಿಕಾರ್ಜುನ
ಬಹಳ ಸುಂದರವಾದಂಥ ಉಡುತಡೆ ಗ್ರಾಮದಲ್ಲಿ ಜನಿಸಿ ಕಲ್ಯಾಣಕ್ಕೆ ಬರಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾಳೆ ಗೊತ್ತೇನು? ನಾವು ಮನೆಯಿಂದ ಬಿಟ್ಟು ಮಠಕ್ಕೆ ಬರಬೇಕಾದ್ರೆ ಭಾಳ ಕಷ್ಟ, ಕಲ್ಲು ಮುಳ್ಳು ಎಲ್ಲ ತಿಳ್ಕೊಂಡು ಬಂದೇವೆ. ಆಗಿನ ಕಾಲದಲ್ಲಿ ಬಸ್ ಇಲ್ಲ, ವಾಹನಗಳ ಸೌಕರ್ಯವಿಲ್ಲ. ಎಲ್ಲವನ್ನ ಬಿಟ್ಟು, ರಾಜವೈಭೋಗವನ್ನು ಬಿಟ್ಟು, ಎಲ್ಲವನ್ನ ಮರೆತು ಬಂದಿರತಕ್ಕಂಥ ತಾಯಿ ಉಡುತಡಿ, ಉಡುಗಣೆ ಅಂತ ಊರದು, ಉಡುಗಣೆ ಅಂತ ಆ ಊರಿಗೆ ಉಡುತಡಿ ಅನ್ನುವಂಥದ್ದು ಕೂಡ ಬಿದ್ದೈತಿ. ಅಂತ ಉಡುತಡಿ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥ ಮಹಾದೇವಿ ಕೌಶಿಕನ ಸಂಪತ್ತನ್ನು ತ್ಯಾಗ ಮಾಡಿದ್ದಾಳೆ. ನೀವು ಬರ್ತೀರಾ, ಇಲ್ಲೇ ಇರ್ತೀರಾ, ಈ ಧರೆಯ ಭೋಗವ ನೀಗಿ ವರಮೋಕ್ಷ ಪದವಿಗೆ ಬರ್ತೀರಾ, ಇಲ್ಲೇ ಬರ್ತೀರಾ ಅಂತ ಹಾಡಿದ್ರು ಕೂಡ ಮಹಾದೇವಿ ಚರಿತ್ರೆ ನೋಡ್ತೀವಿ, ಅಣ್ಣ ಬಸವಣ್ಣವರ ಚರಿತ್ರೆ ನೋಡ್ತೇವೆ, ಶಿವಯೋಗಿ ಸಿದ್ದರಾಮೇಶ್ವರ ಚರಿತ್ರೆ ನೋಡ್ತೇವೆ, ಅಲ್ಲಮ್ಮ ಪ್ರಭುಗಳ ಚರಿತ್ರೆ ನೋಡ್ತೇವೆ. ಆದರೆ ಅವರೆಲ್ಲ ಬಿಟ್ಟು ಬಂದರು, ದೂರ ಸರಿಸಿದ್ರು. ಆದರೆ ನಾವಿನ್ನೂ ದೂರ ಸರಿಸಕ್ಕಾಗ್ತಾ ಇಲ್ಲ. ಮಹಾದೇವಿ ಚರಿತ್ರೆಯನ್ನು ಕೇಳ್ತೇವೆ, ಹೇಮರೆಡ್ಡಿ ಮಲ್ಲಮ್ಮಳ ಚರಿತ್ರೆಯನ್ನು ಕೇಳ್ತೇವೆ, ಗುಡ್ಡಾಪುರ ದಾನಮ್ಮಳ ಚರಿತ್ರೆ ಕೇಳ್ತೇವೆ. ಆದರೆ ಆ ಚರಿತ್ರೆ ತಕ್ಕಂತೆ ಸ್ವಲ್ಪ ಆದ್ರೆ ನಮ್ಮಲ್ಲಿ ಬರಬೇಕಲ್ಲ. ಎಷ್ಟು ವರ್ಷ ಪುರಾಣ ಪ್ರವಚನ ಕೇಳಿದರೆ ಅದಕ್ಕೆ ನಾ ಇದ್ದ ಫಲವೇನು ನಿಮ್ಮ ಜ್ಞಾನವಿಲ್ಲದ ನಕ್ಕ. ಎಷ್ಟು ಸುಂದರ ಮಾತು. ಇಲ್ಲಿ ನಾ ಮತ್ತು ನೀ ಅಂತ ಎರಡು ಶಬ್ದ ಇದ್ದಾವೆ. ನಾನು ಮತ್ತು ನೀನು. ನಾ ಇದ್ದ ಫಲವೇನು ಚನ್ನಮಲ್ಲಿಕಾರ್ಜುನ ದೇವ, ನಿಮ್ಮ ಜ್ಞಾನ, ನಿಮ್ಮ ನೆನಹು ಇಲ್ಲದ ನಕ್ಕ. ಮರವಿದೆ, ಸುಂದರವಾದಂಥ ದೊಡ್ಡದಾದಂಥ ಮರವಿದೆ, ಮರವಿದ್ದ ಫಲವೇನು ನೆರಳಿಲ್ಲದ ನಕ್ಕ. ಅದ್ಭುತವಾಗಿರ್ತಕ್ಕಂಥ ಮರ ಇದೆ, ಮನೆ ಮುಂದೆ ದೊಡ್ಡದಾಗಿರ್ತಕ್ಕಂಥ ನಮ್ಮ ಅಜ್ಜ ನಮ್ಮ ಅಪ್ಪ ಹಿಂದೆ ಹಚ್ಚಿದ್ದ ಗಿಡ, ಅವ್ರ ಕಾಲದಿಂದಲೇ ಇರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಗಿಡ ಅದ. ಆ ಗಿಡಕ್ಕೆ ಒಂದು ಹೂ ಇಲ್ಲ, ಒಂದು ಕಾಯಿಲ್ಲ, ಒಂದು ಪುಷ್ಪವಿಲ್ಲ, ಮೈ ತುಂಬ ಮುಳ್ಳದವ. ಏನ್ ಮಾಡ್ತೀವಿ ಅದನ್ನೆಲ್ಲ? ಏನ್ ಮಾಡ್ತೇವಿ? ಮೈ ತುಂಬ ಮುಳ್ಳವ, ಕುತ್ಕೊಂಡ್ರೆ ಕೆಳಗ ನೆರಳಿಲ್ಲ, ಮರ ಮುಳ್ಳುಗಳನ್ನು ಚುಸ್ತಾ ಇದಾವೆ ಕೆಳಗಡೆ. ಜಾಲಿ ಗಿಡ ಅದ, ಬಬ್ಲಿ ಗಿಡ ಅದ, ಏನ್ ಮಾಡ್ತೇವೆ ತಗೊಂಡು? ದೊಡ್ಡದಾಗಿ ಮರ ಅದ ಬಿರ್ಲಿ ಅಂತ ಅಂದ್ಕೊಂಡೇವೆ, ಅಂದ್ಕೊಳ್ಳೋದಿಲ್ಲ, ಅದನ್ನು ಕಡ್ದು ಹಾಕ್ತೇವೆ, ಕತ್ತರಿಸ್ತಾ ಹಾಕ್ತೇವೆ. ಹಾಗೆ ಇಲ್ಲಿ ವಿಚಾರ ಮಾಡಿ ಚಿಂತನೆಯ ವಿಚಾರ ತಂದ್ರೆ, ಹಸುವಿದ್ದು ಫಲವೇನು ಹಯನವಿಲ್ಲದನಕ್ಕ. ಸಾಕಷ್ಟು ಹಸುಗಳದ ನಮ್ಮಲ್ಲಿ, ಸಾಕಷ್ಟು ಆಕಳಗಳಿದಾವೆ. ಆಕಳು ಒಂದು ಹಾಲು ಕೊಡುದಿಲ್ಲ ಅಂದ್ರೆ ಏನ್ ಮಾಡ್ತೇವೆ? ಹಾಲು ಕೊಡ್ತಿತ್ತಂದ್ರೆ ಸಾಕ್ರಿ, ಗಂಡಿಗೆ ಹೆಚ್ಚಿಗೆ, ಮಲಣ್ಣವರ ಗಂಡಿಗೆ ಹೆಚ್ಚಿಗೆ ಮುಸ್ರಿ ಉಳಿಬೇಕಲ್ಲ. ಹಿಂದಿನ ಕಾಲದಲ್ಲಿ ಹಂಗೆ ಮಾಡ್ತಿದ್ರು. ಹೆಚ್ಚಿಗೆ ಊಟಕ್ಕೆ ಹಾಕಿ ಅದನ್ನು ಉಳಿಸಂಗೆ ಮಾಡಿ ಮುಸ್ರಿ ಹೆಚ್ಚು ಉಳಿಬೇಕಂತೇಳಿ ಅದಕ್ಕೆ ಆಕಳಿಗೆ ಎಮ್ಮೆ ಕುಡಿಸೋರು, ಅದು ಹಾಲು ಚಂದ ಕೊಡ್ತಿತ್ತಂತ. ಈಗೇನು ಹಾಕ್ತಾರೆ? ಅದಕ್ಕೆ ಹಸುವಿದ್ದು ಫಲವೇನು ಹಯನವಿಲ್ಲದನಕ್ಕ, ರೂಪವಿದ್ದು ಫಲವೇನು ಗುಣವಿಲ್ಲದನಕ್ಕ. ರೂಪ ಇದೆ, ರೂಪಕ್ಕೆ ತಕ್ಕಂತೆ ಗುಣ ಇಲ್ಲ. ಭಗವಂತ ಕೈ ಕಾಲು ಕಣ್ಣು ಮೂಗು ಎಲ್ಲದ, ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದ ಸುಖ ಭೋಗವ ದೊರಕುವುದುಂಟೆ ಆತ್ಮ. ಹಣವಿದ್ದಾಗಲೇ ಭಕ್ತಿ, ನೆನವಿದ್ದಾಗಲೇ ಮುಕ್ತಿ ಪಡೆಯ ಆತ್ಮ ಅಂತ ಸರ್ವಭೂಷಣಿ ಶಿವಿಗಳು ಹೇಳ್ತಾರೆ. ಹಾಗಿಲ್ಲಿ ಎಲ್ಲವನ್ನ ಪರಮಾತ್ಮ ಕೊಟ್ಟಿದ್ದಾನೆ, ಈ ಜಗತ್ತಿನಲ್ಲಿ ಎಲ್ಲವನ್ನ ಕೊಟ್ಟಿದ್ದಾನೆ. ನೋಡಿ ಎಷ್ಟು ಸುಂದರವಾದಂಥ ದೇಹವನ್ನು ಕೊಟ್ಟಿದ್ದಾನೆ, ಕಣ್ಣು ಕಿವಿ ಮೂಗು. ಒಂದು ವೇಳೆ ಪರಮಾತ್ಮ ಮೂಗಿಲ್ಲಿ ಕೊಡುವುದನ್ನು ಬಿಟ್ಟು ಹಣಿ ಮೇಲೆ ಕೊಟ್ಟಿದ್ರೆ ಏನಾಗ್ತಿತ್ತು? ಚಸ್ಮೆ ಆಗ್ತಿದ್ರು ಗೊತ್ತಿಲ್ಲ. ಮೂಗನ್ನು ಹಣಿ ಮೇಲೆ ಕೊಟ್ಟಿದ್ರೆ, ಕಿವಿಯನ್ನು ಹಿಂದೆ ಕೊಟ್ಟಿದ್ರೆ ಎಷ್ಟು ಕಷ್ಟ ಇರ್ತಿತ್ತು. ಕಣ್ಣುಗಳನ್ನ ಎದುರು ಕೊಳ್ಳಲಿ ತಲೆ ಮೇಲೆ ಕೊಟ್ಟಿದ್ರೆ ಬೈತಿದ್ದೇವೆ. ಹಾಗೆಲ್ಲಿ ಪರಮಾತ್ಮ ಅದ್ಭುತವಾಗಿರ್ತಕ್ಕಂಥ ಸೃಷ್ಟಿ ಇದೆಯಲ್ಲ, ಈ ಸೃಷ್ಟಿಯಲ್ಲಿ ಹಸು ಇದೆ, ಗಿಡ ಮರಗಳಿದಾವೆ, ಪಂಚ ಮಹಾಭೂತಗಳಿದಾವೆ, ದೇಹವನ್ನು ಕೊಟ್ಟಿದ್ದಾನೆ. ಈ ದೇಹ ಇದೆಯಲ್ಲ, ಇದಕ್ಕಾಗಿ ನಾ ಇದ್ದ ಫಲವೇನು ನಿಮ್ಮ ನೆನಹು ಇಲ್ಲದನಕ್ಕ, ನಿಮ್ಮ ಸ್ಮರಣೆ ಇಲ್ಲದನಕ್ಕ, ನಿಮ್ಮ ಜ್ಞಾನವಿಲ್ಲದನಕ್ಕ, ನಿಮ್ಮ ಅರಿವಿಲ್ಲದನಕ್ಕ ಅಂತ ಹೇಳಕ್ಕೆ ಹೊರಟಿರ್ತಕ್ಕಂಥ ಆ ಮಹಾದೇವಿ ಈ ಪ್ರಪಂಚದಲ್ಲಿ ಕಾಣ್ತಕ್ಕಂಥ ವಸ್ತುಗಳನ್ನೇ ಕಣ್ಣು ಎದುರು ನಮ್ಮ ಕಣ್ಣೆದುರು ಇರ್ತಕ್ಕಂಥ ವಸ್ತುಗಳನ್ನ ಅವನ್ನ ನಮ್ಮ ಎದುರುಗಡೆ ಇಟ್ಟು ಚಿಂತನೆ ಮಾಡ್ತಾ ಇದ್ದಾಳೆ. ರೂಪವಿದೆ, ಗುಣವಿಲ್ಲ, ಧನವಿದೆ, ಧರ್ಮವಿಲ್ಲದನಕ್ಕ. ಅಲಗಿದ್ದು ಫಲವೇನು ಬೋನವಿಲ್ಲದನಕ್ಕ. ಈ ರಾಜ ಮಹಾರಾಜರ ಕತ್ತಿ ಇಡುವಂಥ ಚೀಲ ಇರ್ತಿತ್ತು, ಚೀಲ ಕತ್ತಿ. ಆ ಚೀಲ ಐತಿ, ಅದರೊಳಗೆ ಕತ್ತಿನಿಲ್ಲ.
ಬಂದೂಕದ ಗೋಳಿನೇ ಇಲ್ಲ, ಹೌದಲ್ಲ? ಬಂದೂಕಿದ್ದ ಫಲವೇನಾದ್ರು ಗೋಳಿನೇ ಇಲ್ಲ ಅಂದ್ರೆ ಏನು ಪ್ರಯೋಜನ? ಇವೆಲ್ಲವನ್ನ ಹೇಳಿ ಪರಮಾತ್ಮ, ಹೇ ಗುರುನಾಥ, ನಾ ಇದ್ದ ಫಲವೇನು ನಿಮ್ಮ ಜ್ಞಾನವಿಲ್ಲದನಕ್ಕ. ಹಾಗೆ ಆ ಜ್ಞಾನವನ್ನು ಬರುವ ಸಲುವಾಗಿ, ಜ್ಞಾನವನ್ನು ಮಾಡಿಕೊಳ್ಳುವ ಸಲುವಾಗಿ ಶ್ರೀಮಠದಲ್ಲಿ ಒಂದಿಷ್ಟು ಅಧ್ಯಾತ್ಮದ ಚಿಂತನೆ, ಒಂದಿಷ್ಟು ಸದ್ಗುರುವಿನ ಸ್ಮರಣೆ, ಒಂದಿಷ್ಟು ಬಸವನ ಸ್ಮರಣೆ. ಅದಕ್ಕೆ ಬಸವಂ ಭಕ್ತಿಗೆ ಮೂಲಂ, ಬಸವಂ ಕಾಲಂಗೆ ಕಾಲ ಅನುಪಮಶೀಲಂ, ಬಸವಂ ಜಂಗಮಲೂಲಂ. ಅಂತಹ ಬಸವನ ಸ್ಮರಣೆಯಾಗೋಸ್ಕರ ಕೇವಲ ಉತ್ಸವ ಮಾಡುವುದಲ್ಲ, ಅದರ ಜೊತೆಗೆ ಒಂದಿಷ್ಟು ಅಧ್ಯಾತ್ಮದ ಚಿಂತನೆಯನ್ನು ನಮ್ಮ ಪರಂಪರೆ, ನಮ್ಮ ಭಾರತೀಯ ಪರಂಪರೆ, ನಮ್ಮ ಮಠದ ಪರಂಪರೆ, ನಮ್ಮ ಊರಿನ ಪರಂಪರೆ, ನಮ್ಮ ಸಂಸ್ಕೃತಿಯ ಪರಂಪರೆಯನ್ನು ಮತ್ತೆ ಮರುಕಳಿಸುವಂಥದ್ದು, ಮತ್ತೆ ಅದನ್ನು ಮತ್ತೆ ಆಚರಿಸುವಂಥದ್ದು. ನೀವೆಲ್ಲ ಹೊಲದಲ್ಲಿ ನೇಗಿಲು ಹೂಡಿರ್ತೀರಿ. ಹೊಲದಲ್ಲಿ ನೇಗಿಲು ಹೂಡಿದಾಗ ಒಂದೇ ಸಲ ಹೋಗಿ ಬಂದ್ರೆ ಹೆಚ್ಚಿಗಳು ಮೂಡಂಗಿಲ್ರಿ. ಅದನ್ನು 8 ಸಲ ಹೋಗೋದು ಬರೋದು ಮಾಡ್ರಿ. ಹೆಚ್ಚಿಗಳು ಮೂಡಿ ಹೆಚ್ಚಿಗಳು ಬಿದ್ದು ಏನಾಗ್ತದೆ ಅಂದ್ರೆ ಹಾದಿ ಆಗ್ತದೆ. ಒಂದ್ಸಲ ಓಡಾಡೋದು ಬರಲ್ರಿ. ಹಾಗೆ ಅದಕ್ಕೆ ಶ್ರವಣ ಮನನ ನಿಧಿಧ್ಯಾಸನ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಅನುಭವಿಗಳು ಹೇಳ್ತಾ ಬಂದಿದ್ದಾರೆ. ನಾ ಇದ್ದ ಫಲವೇನು ನಿಮ್ಮ ಜ್ಞಾನವಿಲ್ಲದನಕ್ಕ. ಪರಮಾತ್ಮ ನೀ ಎಲ್ಲವನ್ನ ಕೊಟ್ಟಿದ್ದೆ. ಕಾಯ ನಿಮ್ಮದಾನ, ಜೀವ ನಿಮ್ಮದಾನ, ಕಾಯ ನಿಮ್ಮದಾನ, ಜೀವ ನಿಮ್ಮದಾನ. ಕಾಯ ಜೀವ ಉಳ್ಳಡೆ ನೆನೆಯದ ಕುನ್ನಿಗಳ ಏನಂಬೆ, ನೆನೆಯದ ಕುನ್ನಿಗಳ ಏನಂಬೆ. ರಾಮನಾಥ ಹೇಳ್ತಾರೆ ಶರಣರು. ಈ ದೇಹವನ್ನ ಪರಮಾತ್ಮ ಕೊಟ್ಟಿದ್ದಾನೆ. ಅದಕ್ಕೆ ಹೇಳಿದ್ದಾರೆ, ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲೇಬೇಡಪ್ಪ, ಹಾನಿ ಮಾಡಲೇಬೇಡಿ, ಉತ್ಸಪ್ಪಗಳಿರ ಅಂತ ಹೇಳಿದ್ದಾರೆ ಮಹಾತ್ಮರು. ಈ ಅದ್ಭುತವಾಗಿರ್ತಕ್ಕಂಥ ಶರೀರವನ್ನು ಕೊಟ್ಟಿದ್ದಾನಂತ ಬಸವ ಅರ್ಥ. ಬಸವ ಸುಮ್ಮನೆ ಬಂದಿಲ್ಲ ಈ ಧರೆಗೆ. ನೀವೆಲ್ಲ ಈ ಧರೆಗೆ ಎದಕ್ಕೆ ಬಂದಿರಿ? ಭೂಮಿಗೆ ಎದಕ್ಕೆ ಬಂದಿರಿ ಗೊತ್ತಿಲ್ರಿ. ಭೂಮಿಗೆ ಪ್ರತಿಯೊಬ್ಬರೂ ಬರಬೇಕಾಗಿತ್ತಂದ್ರೆ, ಅವತಾರ ಆಗಬೇಕಾಗಿತ್ತಂದ್ರೆ ಪ್ರತಿಯೊಬ್ಬರು ಈ ಭೂಮಿಗೆ ಬರಬೇಕಾದ್ರೆ ಅದಕ್ಕೆ ಮರ್ತ್ಯಲೋಕ ಎಂಬುದು ಕರ್ತಾರನ ಕಮ್ಮಟವಯ್ಯ. ಬಸವಣ್ಣ ಹೇಳ್ತಾನೆ, ಈ ಭರ್ತಲೋಕ ಎಂಬುದು ಕರ್ತಾರನ ಕಮ್ಮಟ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರು. ಇದು ಕರ್ತಾರನ ಕಮ್ಮಟ. ಈ ಲೋಕಕ್ಕೆ ಬರಬೇಕಾದ್ರೆ ನಾವು ಒಂದಿಟ್ಟು ಕರ್ಮವನ್ನು ಮಾಡಬೇಕಾಗ್ತದೆ, ಕಾಯಕವನ್ನು ಮಾಡಬೇಕಾಗ್ತದೆ, ಅನುಭವವನ್ನು ಮಾಡಬೇಕಾಗ್ತದೆ, ದಾಸೋಹವನ್ನು ಮಾಡಬೇಕಾಗ್ತದೆ. ಕೇವಲ ಬಂದೇವಿ ಎತ್ತಂದ್ರೆ ಸುಮ್ಮನೆ ಬಂದೇವಿ ಹೋಗೇವಿ ಆಗಬಾರ್ದು. ಬಂದದಕ್ಕೆ ಏನಾದರೂ ಒಂದು ಮಾಡಬೇಕು. ಬಂದದಕ್ಕೆ ಏನಾದರೂ ಒಂದು ಮಾಡುವಾಗೋಸ್ಕರ ನಮ್ಮ ಕರ್ತವ್ಯ ಇದೆ. ಆ ಕರ್ತವ್ಯ ಪರಿಪಾಲನೆ ಮಾಡುವಾಗೋಸ್ಕರವೇ ಇಂಥ ಅಧ್ಯಾತ್ಮದ ಚಿಂತನೆಗಳ ಮಾಡುವ ಮೂಲಕ ಎಚ್ಚರಿಸುವಂಥ ಕೆಲಸವನ್ನು ಶ್ರೀಮಠ ಮಾಡ್ತಾ ಇದೆ, ಗುರುಗಳು ಮಾಡ್ತಾ ಇದ್ದಾರೆ. ಗುರುಗಳು ಮೊನ್ನೆ ಆಯಿತು ಪಟ್ಟಾಭಿಷೇಕ. ಏನು 1 ತಿಂಗಳು 2-3 ತಿಂಗಳು ಆಗಿರಬೇಕು. ಫೆಬ್ರವರಿ ತಿಂಗಳು ಆಯಿತು. ಈ 2ನೇ ತಿಂಗಳು 4ನೇ ತಿಂಗಳು 2ನೇ ತಿಂಗಳ ಕಾರ್ಯಕ್ರಮ, 2 ತಿಂಗಳ ಕಾರ್ಯಕ್ರಮ. ನಾವೆಲ್ಲ ಪುಣ್ಯ ಮಾಡೇವೆ ನಮ್ಮ ಊರದವರೆಲ್ಲ. ಒಂದಾದ್ಮೇಲೆ ಒಂದು ಕಾರ್ಯಕ್ರಮ, 1 ತಿಂಗಳಿಗೆ 1, 2 ತಿಂಗಳಿಗೆ ಒಂದೊಂದು. ಇದಾದ್ಮೇಲೆ ಸೋಮೇಶ್ವರ ಶರಣಬಸಪ್ಪನ ಆಯಿತು, ಶರಣಬಸವೇಶ್ವರ ಆದಮೇಲೆ ಸೋಮೇಶ್ವರ ಆಯಿತು, ಮತ್ತೆ ಬಸವ ಜಯಂತಿ ಬಂತು, ಮತ್ತೊಂದು ಕಾರ್ಯಕ್ರಮ. ಹೀಗೆ ಒಂದೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇರಬೇಕಾದ್ರೆ ನಿಜವಾಗಿ ನೋಡಬೇಕಾದ್ರೆ ನನ್ನ ಊರದಲ್ಲಿದು, ನನ್ನ ಊರೇ ನನಗೆ ಬಹಳ ಪುಣ್ಯ ಸೌಭಾಗ್ಯ. ನನ್ನ ಊರಿಗೆ ನಾನು ಮರಳಿ ಬಂದಿನಲ್ಲ, ಅದೇ ದೊಡ್ಡ ಸೌಭಾಗ್ಯ. ಇಂಥ ಗುರುವರ್ಯರು ಅಭಿನವ ಶಿವಬಸವ ಮಹಾಸ್ವಾಮಿಗಳು ಸಿಕ್ಕಿದ್ದೆಲ್ಲ ನಮ್ಮೆಲ್ಲರ ಸುದೈವ, ನಮ್ಮೆಲ್ಲರ ಪುಣ್ಯ ಅನ್ಕೋಬಹುದು. ಯಾಕೆ ನೋಡಿ, ಅದ್ಭುತವಾಗಿರ್ತಕ್ಕಂಥ ಮಠ ನಿರ್ಮಾಣ ಆಗೈತಿ. ನಾನು ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗಿದ್ದೇನಲ್ಲ, ಗುಲ್ಬರ್ಗದಿಂದ ಸುರಪುರ ಕಾರ್ಯಕ್ರಮ ಹೋಗಿದ್ದೆ. ಸುರಪುರ ಕಾರ್ಯಕ್ರಮಕ್ಕೆ ಹೋದಾಗ ಇಲ್ಲಿಯ ಸುದ್ದಿಯನ್ನು, ಮಠದ ಸುದ್ದಿಯನ್ನು ಅಲ್ಲಿ ಮಾತಾಡ್ತಿದ್ದರು. ಏನ್ರಿ ನಿಮ್ಮ ಊರಾಗೆ ಬಹಳ ಚಂದ ಕಾರ್ಯಕ್ರಮ ಆಗ್ಯದಂತ. ಅಲ್ಲಿ ಕಲಾವಿದರು ಇರ್ತಾರಲ್ಲ, ಒಬ್ರಿಗೊಬ್ರು ಗೊತ್ತಿರ್ತೈತ್ರಿ. ಅಲ್ಲಿಯ ಕಲಾವಿದರು ಕಾಳಪ್ಪ ಬಂಟ್ನಾಳ ಅಂತ ಬಂದಿದ್ರು. ಕಾಳಪ್ಪ ಬಂಟ್ನಾಳ ಮತ್ತು ನಮ್ಮ ರಾಜ್ಕುಮಾರ್ ಗಜ್ಜಿ ಅಂತ, ಅವರೆಲ್ಲ ಕಲಬುರಗಿಯಲ್ಲಿ ಇರ್ತಕ್ಕಂಥವ್ರು. ಅವರಲ್ಲಿ ಮಾತಾಡ್ತಿದ್ರು, ಏನ್ರಿ ನಿಮ್ಮ ಊರಾಗ ಕಾರ್ಯಕ್ರಮ ಮಾಡ್ರಿ ಅಂತ, ಭಾಳ ಚಂದ ಮಾಡ್ರಿ ಅಂತ, ನಮ್ಗೆ ಕರೆದೇ ಇಲ್ಲಲ್ರಿ ಅಂತಂದರು. ನಾಂದೆ, ನಿಮ್ಮ ಕರೆದಿಲ್ಲರಿ, ನಮ್ಮ ಊರದದು, ನೀವು ಯಾವಾಗಲೂ ಬರ್ರಿ, ಸ್ವಾಗತ ಇದೆ. ಆದರೆ ಕಾರ್ಯಕ್ರಮದ ಬಗ್ಗೆ ಬಹಳ ಸುಂದರವಾಗಿ
ಏನು ಅದ್ಭುತವಾಗಿ ಅಂತ ನಮ್ಮ ಸ್ವಾಮಿಗಳು, ಸುಂಕನೂರು ಸ್ವಾಮಿಗಳು, ಶಾಸ್ತ್ರಿಗಳು ಭಾಳ ಚೆಂದಾಗಿ ಪುರಾಣ, ಎಲ್ಲ ಕಲಾವಿದರು ಬಹಳ ಚೆನ್ನಾಗಿ ಕಾರ್ಯಕ್ರಮ ಮಾಡಿದರೆ ನ ಭೂತ ನ ಭವಿಷ್ಯತ್ ಎನ್ನುವ ಹಾಗೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರಿ. ಎಂಥ ಅದ್ಭುತವಾದಂಥ ಪ್ರವಚನ ನಡೆದುಕೊಂಡು ಬಂದು ಕಾರ್ಯಕ್ರಮ ಮಾಡಿರಲ್ಲ ಅಂತ ಅಲ್ಲಿವರೆಗೆ ಸುದ್ದಿ ಅದಾರೆ ನಮ್ಮದು ಊರದು. ಹಾಗೆಂಥ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥ ಜನ ಅಂತಂದ್ರೆ ನನ್ನ ಜನ, ನನ್ನ ಊರು, ನನ್ನವರು. ಅದಕ್ಕೆ ನಾನೇ ಮತ್ತೆ ಈ ಊರಿಗೆ ನಿಮ್ಮನ್ನೆಲ್ಲ ನೋಡುವ ಭಾಗ್ಯ, ಗುರುವರರನ್ನ ಸಿಗುವಂಥ ಭಾಗ್ಯ ಎಲ್ಲ ಸಿಕ್ಕಿದಲ್ಲ. ಇದು ದೊಡ್ಡ ದೊಡ್ಡ ಪುಣ್ಯ, ಇದು ದೊಡ್ಡ ಪುಣ್ಯ, ದೊಡ್ಡ ನಾವು ಸುಕೃತ ಮಾಡಿದ್ದೀವಿ ಅಂತ. ಹೀಗೆಂಥ ಸುಕೃತವನ್ನ ಮಾಡಿರ್ತಕ್ಕಂಥ ನಾವೆಲ್ಲ ಬಂದೇವೆ ಅಂತಂದ್ರೆ ಏನಾದರೂ ಒಂದು ಮಾಡಬೇಕಲ್ಲ. ಬಸವ ಬಂದ, ಮಹಾದೇವಿ ಬಂದಳು, ಅಲ್ಲಮಪ್ರಭು ಬಂದ, ಸಿದ್ದರಾಮ ಬಂದ, ಚನ್ನಬಸವಣ್ಣ ಬಂದ, ಎಲ್ಲ 770 ಅಮರಗಣಗಳ ಈ ಜಗತ್ತಿಗೆ ಬಂದಿದ್ದಾರತ್ತಂದ್ರೆ ಅವ್ರು ಏನು ಮಾಡಿ ಹೋದ್ರು ಗೊತ್ತನ್? ಹೆಸರನ್ನು ಉಳಿಸಿದ್ದಾರೆ. ನಾವು ಬರುವಾಗ ಉಸಿರನ್ನ ತಂದಿರ್ತೇವೆ. ತಾಯಿಯ ಗರ್ಭದಿಂದ ಬರುವ ಸಂದರ್ಭದಲ್ಲಿ ಬರೀ ಉಸಿರು ಇರ್ತದ. ನಾವು ಹೋಗುವಾಗ ಹೆಸರು ಉಳಿಸಿ ಹೋಗುವಂಥ ಕೆಲಸವನ್ನು ಮಾಡಿದ್ದಾರೆ ಅಣ್ಣ ಬಸವಣ್ಣ, ಜಗಜ್ಯೋತಿ ಬಸವಣ್ಣ. ಅದಕ್ಕಾಗಿ ನಾವೆಲ್ಲ ಹೆಸರನ್ನ ಉಳಿಸುವಂಥ ಕೆಲಸವನ್ನ ಮಾಡಬೇಕಾಗಿದೆ. ಇವತ್ತು ಸಮಾಜದಲ್ಲಿ ನಾವೆಲ್ಲ ಬಂದೇವಿ, ಬಂದು ಹಾಗೆ ಹೋಗಬಾರ್ದು ಅನ್ನೋಗೋಸ್ಕರ ಮಹಾದೇವ್ ಎಂದಿದ್ದು, ನಾ ಇದ್ದು ಫಲವೇನೋ ನಿಮ್ಮ ಜ್ಞಾನವಿಲ್ಲದ ನಕ್ಕ. ಎಷ್ಟು ಸುಂದರ ಮಾತು. ಇವೆಲ್ಲವನ್ನ ಜಗತ್ತಿಗೆ ಇರ್ತಕ್ಕಂಥ ಎಲ್ಲ ವಿಚಾರಗಳನ್ನ ಹೇಳ್ತಾಳೆ, ನಾ ಇದ್ದೇನು ಫಲ. ನೋಡಿ, ಒಬ್ಬ ತಂದೆ, ಒಬ್ಬ ಸದ್ಗುರುನಾಥ, ಒಬ್ಬ ಪರಮಾತ್ಮ ಸಿಗ್ಬೇಕಾಗಿತ್ತಂದ್ರೆ ಎಷ್ಟು ಕಷ್ಟಪಡಬೇಕು. ನೀವೆಲ್ಲ ಪುಣ್ಯ ಮಾಡಿರಿ, ಸುಮ್ಮನೆ ಏನು ಕಷ್ಟಪಟ್ಟಿರೋ ಇಲ್ಲ ಗೊತ್ತಿಲ್ಲ. ಯಾವುದೋ ಜನ್ಮದ ಪುಣ್ಯ ಇದಾವೆ. ಒಬ್ಬರಲ್ಲ, ಇಬ್ಬರಿಬ್ರು ಮಠ ಗಸದೀಶ್ವರ ಸಿಕ್ಕಾರ, ಇಬ್ಬರಿಬ್ರು ಸ್ವಾಮಿಗಳು ಸಿಕ್ಕಾರ. ಎಲ್ಲ ಇಲ್ಲಿ ಈ ದಿಕ್ಕಿಗೊಂದು ಮಠ, ಆ ದಿಕ್ಕಿಗೊಂದು ಮಠ, ಆ ದಿಕ್ಕಿಗೊಂದು ದೇವರು, ಈ ದಿಕ್ಕಿಗೊಂದು ದೇವರು. ಏನು ಪುಣ್ಯ ಮಾಡ್ರಪ್ಪ ನಾವು. ಯಾವುದು ಕಂಟಕ ಬರ್ಲಾದಂಗೆ ಎಲ್ಲ ದೇವರು ನಮ್ಮ ರಕ್ಷಣೆ ಮಾಡುವಂಥ ಊರು ಯಾವುದಾದಿದ್ರೆ ಅದು ಸಲಗರ ಗ್ರಾಮ, ಅದು ಕಾರುಣ್ಯ ಸಲಗರ ಅಂತ ಊರು. ಹಾಗೆ ಅಂತಾಳೆ ಮಹಾದೇವಿ, ಪರಮಾತ್ಮನನ್ನ ಕಾಣಬೇಕಾಗಿತ್ತಂದ್ರೆ ಎಷ್ಟು ಕಷ್ಟ ಇದೆ. ಸುಮ್ಮನೆ ಅಲ್ಲ. ಇಬ್ರು ಗಂಡ ಹೆಂಡತಿ, ಸುಂದರವಾದಂಥ ಕುಟುಂಬ, ಸುಂದರವಾದಂಥ ದಾಂಪತ್ಯವನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಯಾವುದಕ್ಕೂ ಕೊರತೆ ಇಲ್ಲ. ಪರಮಾತ್ಮ ಒಬ್ಬೊಬ್ರಿಗೆ ಒಂದೊಂದು ರೀತಿ ಕೊರತೆಯನ್ನು ಕೊಟ್ಟಿರ್ತಾನೆ, ತೊಂದರೆಯನ್ನು ಕೊಟ್ಟಿರ್ತಾನೆ, ಇಟ್ಟಿರ್ತಾನೆ. ಆದ್ರೆ ಅವ್ರಿಗೆ ಬಡತನ ಇತ್ತು. ಗಂಡ ಹೆಂಡತಿಯ ಪ್ರೀತಿಗೇನು ಬಡತನ ಇರೋದಿಲ್ಲ. ಮನೆ ನೋಡ ಬಡವ, ಮನ ನೋಡ ಘನ ಸಂಪನ್ನ ಅಂತ ಅಣ್ಣ ಬಸವಣ್ಣ ಹೇಳ್ತಾರೆ. ಮನಸ್ಸಿನ ಶ್ರೀಮಂತಿಕೆಯನ್ನು ತೊಂದರೆ ಇರಲಿಲ್ಲ, ಆದ್ರೆ ಮನೆತನಕ್ಕೆ ತೊಂದರೆ, ಬಡತನ ಇತ್ತು. ಆ ಇಬ್ರು ಗಂಡ ಹೆಂಡತಿ, ಒಂದು ಚಿಕ್ಕ ಮಗು, 2 ವರ್ಷ 3 ವರ್ಷದ ಮಗು. ಒಂದು 2 ವರ್ಷ 3 ವರ್ಷದ ಮಗು. ಆ ಮಗುವನ್ನು ಎದುರಿಟ್ಕೊಂಡು ತಂದೆ ತಾಯಿಗಳು ಇಬ್ರು ಗಂಡ ಹೆಂಡತಿ ಮಾತಾಡ್ತಾ ಇರ್ತಾರೆ. ಗಂಡ ಹೆಂಡತಿ ಹೇಳ್ತಾನೆ, ಏನೇ ಮಗ ಈಗ ಸಣ್ಣವಿದ್ದಾನೆ, 2 ವರ್ಷ 3 ವರ್ಷದ ಮಗ, ಬೆಳೆದು ದೊಡ್ಡವನಾತಾನೆ. ದೊಡ್ಡವನಾದ ಮೇಲೆ ನಮ್ಮಪ್ಪ ನನಗೇನು ಮಾಡ್ಯಾನ ಅಂತ ಪ್ರಶ್ನೆ ಮಾಡ್ತಾರಲ್ಲ ನಿಮ್ಮಲ್ಲಿ ಮಾಡಲ್ಲ. ಬೇರೆ ಕಡೆ ನಮ್ಮ ಊರ್ದವ್ರು ನಾವು ಶಾಣ ಇದ್ದಾರೆ, ಬೇರೆ ಕಡೆದು ನಮ್ಮಪ್ಪ ನನಗಾಗಿ ಏನು ಮಾಡ್ಯಾನ ಅಂತ ಪ್ರಶ್ನೆ ಮಾಡ್ತಾನೆ. ಆದರೆ ನಮ್ಮ ಅಜ್ಜ ಬಡವ, ನಮ್ಮಪ್ಪ ಬಡವ, ನಾನು ಬಡವ ಇದ್ದೀನಿ. ಆದರೆ ಬಡತನವನ್ನು ಹೀಗೆ ನನ್ನ ಮಗನು ಕೂಡ ಬಡತನದಲ್ಲಿಯೇ ಜೀವನವನ್ನು ಸಾಗಿಸಬಾರ್ದು. ಏನಾದರೆ ಮಗನಿಗಾಗಿ ಒಂದಿಷ್ಟು ಸಂಪತ್ತನ್ನು, ಒಂದಿಷ್ಟು ಆಸ್ತಿಯನ್ನು ಮಾಡಿಡಬೇಕು ಅಂತ ವಿಚಾರ ಮಾಡಿ ಪುಣೆ ಅಂತ ದೊಡ್ಡ ಸಿಟಿಗೆ ಹೋಗಬೇಕು ಅಂತ ದುಡ್ಯಾಕ. ಪುಣೆ, ಬಾಂಬೆ ಆಗಲಿ, ಗೋವಾ ಆಗಲಿ, ದೊಡ್ಡ ಸಿಟಿಗೆ ಎಲ್ಲರೂ ಹೋಗಿ ಒಂದು ಕೆಲಸ ಮಾಡಿ ಮಗನಿಗಾಗಿ ಒಂದಿಷ್ಟು ಸಂಪತ್ತನ್ನು ಕೂಡಿಟ್ಟು ಮಾಡೋಣ ಏನಾದ್ರೆ ಅಂತ ಗಂಡ ಹೆಂಡತಿ ಇಬ್ರು ಮಾತಾಡ್ತಾರೆ. ಆದ್ರೆ ಹೆಂಡತಿ ಬೇಡ ಅಂತಾಳೆ. ಏನಾದ್ರು ಇಲ್ಲೇ ಮಾಡೋಣ, ನಮ್ಮೂರಲ್ಲೇ ಮಾಡೋಣ, ಸುಮ್ಮನೆ ಯಾಕೆ ಅಲ್ಲಿ ಹೋಗ್ತೀರಿ? ಇಲ್ಲ, ಇಲ್ಲಿ ಎಷ್ಟು ಪಗಾರ ಎಲ್ಲಿ ಬೀಳ್ತದ? ಇಲ್ಲಿ ಪಗಾರ ಅಷ್ಟು ಬೀಳಲ್ಲ. ಸ್ವಲ್ಪ ದೂರ ಹೋಗಿ ಕೆಲಸ ಮಾಡಿದ್ರೆ ಸಂಪತ್ತು, ದುಡ್ಡು ಉಳಿತದ, ರೊಕ್ಕ ಉಳಿತವ, ಕೂಡಿಸಿಡ್ಬೋದು, ಏನಾರು ಮಾಡ್ಬೋದು ಮಗನಿಗಾಗಿ ಅಂತ ವಿಚಾರ ಮಾಡಿ ಆ ಮಗನಿಗೋಸ್ಕರ ಹೆಂಡತಿಗೆ ಹೇಳಿ ಅವ ಏನು ಮಾಡ್ತಾನೆ, ಪುಣೆ ಅಂತ ದೊಡ್ಡ ಸಿಟಿ ಹೋಗ್ತಾನೆ.
ಪುಣೆ ಅಂತ ದೊಡ್ಡ ಸಿಟಿಗೆ ಹೋಗ್ತಾನೆ. ದುಡ್ಯಾಕೆ ಹೋಗಿ ಪ್ರತಿ ತಿಂಗಳು ಏನು ಮಾಡ್ತಾನೆ, ಹೆಂಡತಿ ಮಕ್ಕಳಿಗಾಗಿ ಮನಿ ಆರ್ಡರ್ ಹಣವನ್ನು ಕಳಿಸ್ತಾ ಇರ್ತಾನೆ. ತಿಂಗಳ ರೊಕ್ಕ ಕಳಿಸ್ತಾ ಇರ್ತಾನೆ. 1 ತಿಂಗಳ 2 ತಿಂಗಳ 3 ತಿಂಗಳು ಹಿಂಗೆ ಒಂದು 5-6 ತಿಂಗಳು ಕಳಿಸ್ದ. ಮುಂದೆ ಬರ್ತಾ ಕಳಿಸೋದನ್ನು ನಿಲ್ಲಿಸ್ಬಿಟ್ಟ. ಆದ್ರೆ ಈ ಮಗನಿಗೆ 3 ವರ್ಷದ ಮಗನಿಗೆ ಬೆಳೆಸ್ತಾ ಸಂಸ್ಕಾರವನ್ನು ಕೊಡ್ತಾ ತಾಯಿ ಅಲ್ಲಿ ಇಲ್ಲಿ ಕೂಲಿ ನಾಲಿ ಮಾಡಿ ಕಸ ಮುಸ್ರೆ ರೊಟ್ಟಿ ಮಾಡೋದು ಅಡುಗೆ ಮಾಡ್ತಾರಲ್ಲ, ಕೆಲಸವನ್ನ ಮಾಡಿ ಕೊನೆಗೆ ಆ ಮಗನಿಗೆ ದೊಡ್ಡವ ಆಗ್ತಾನೆ. 7-8 ವರ್ಷ ಆಗ್ತದೆ. ಶಾಲೆಗೆ ಕಳಿಸ್ತಾಳೆ. ಶಾಲೆಗೆ ಹೋಗ್ತಕ್ಕಂಥ ಮಗ, ತಾಯಿ ಅಲ್ಲಿ ಇಲ್ಲಿ ಕೂಲಿಯನ್ನ ಮಾಡಿ ಹೋಗ್ತಾ ಇದ್ದಾಳೆ. ಮಗನಿಗೆ ಸಂಸ್ಕಾರವನ್ನು ಕೊಡ್ತಾ ಇದ್ದಾಳೆ. ಶಾಲೆಗೆ ಕಳಿಸಿದ್ದಾಳೆ. ಶಾಲೆಯಲ್ಲಿ ಒಂದು ಸಲ ಪಾಲಕರ ಸಭೆಯನ್ನು ಇಡ್ತಾರೆ. ಪಾಲಕರ ಸಭೆಯನ್ನ ಇಟ್ಟು ಹೇಳ್ತಾರೆ, ನೋಡಿ ಮಕ್ಕಳೇ, ನಾಳೆ ಬರುವಂತ ಸೋಮವಾರ ದಿವಸ ಪಾಲಕರ ಸಭೆ ಇದೆ. ನಾಳೆ ಪಾಲಕರ ಸಭೆ ಇದೆ. ನೀವು ಏನು ಮಾಡಬೇಕು, ಶಾಲೆಗೆ ಬರುವಾಗ ನಿಮ್ಮ ತಂದೆ ತಾಯಿನ ಕರ್ಕೊಂಡು ಬರಬೇಕು. ಆಗ ಹುಡುಗನಿಗೆ ಗೊತ್ತಾಯ್ತು, ತಂದೆ ತಾಯಿನ ಕರ್ಕೊಂಡು ಬಾ ಅಂತ ಹೇಳಿದಾರಲ್ಲ, ಇಲ್ಲಿವರೆಗೆ ನಾ ತಾಯಿನಷ್ಟೇ ನೋಡಿನಿ, ತಂದೆ ನೋಡಿಲ್ವಲ್ಲ ಅಂತ ವಿಚಾರ ಮಾಡಿ ಮನೆಗೆ ಓಡೋಡಿ ಬಂದು ತಾಯಿ ಅಂತ ಹೇಳ್ತಾನೆ, ನಮ್ಮ ಅಪ್ಪ ಎಲ್ಲಿದ್ದಾನೆ ಅಂತ ಆ ಪ್ರಶ್ನೆ ಮಾಡ್ತಾನೆ. 3 ವರ್ಷದಲ್ಲಿ ಬಿಟ್ಟು ಹೋಗಿರ್ತಕ್ಕಂಥ ತಂದೆ 8 ವರ್ಷ ಆಗುವವರೆಗೂ ಅಪ್ಪನ ನೆನಪಿರಲಿಲ್ಲ. ಯಾವಾಗ ಶಾಲೆಯಲ್ಲಿ ಪಾಲಕರ ಸಭೆ ಅಂತ ಅಂದಾಗ ಆಗ ಅಪ್ಪನ ನೆನಪು ಬರ್ತದ. ತಾಯಿ ಬಂದು ಕೇಳ್ತಾನೆ, ಎಲ್ಲಿ ನಮ್ಮಪ್ಪ ಅಂತಂದಾಗ, ಇಲ್ಲಪ್ಪ, ನಿನಗಾಗಿ ನಿಮ್ಮಪ್ಪ ಏನು ಮಾಡಿದ್ದಾನೆ, ಸಂಪತ್ತನ್ನು ಮಾಡಲಿಕ್ಕೆ, ಹಣವನ್ನು ಮಾಡಲಿಕ್ಕೆ, ಆಸ್ತಿಯನ್ನು ಮಾಡಲಿಕ್ಕೆ ಏನು ಮಾಡಿದ್ದಾನೆ, ಪುಣೆ ಅಂತ ದೊಡ್ಡ ಸಿಟಿಗೆ ಹೋಗಿದ್ದಾನೆ. ಮೊದಲು ಒಂದಿಷ್ಟು ರೊಕ್ಕ ಕಳಿಸ್ದ, ಖರ್ಚಿಗಂತ ರೊಕ್ಕ ಕಳಿಸ್ದ. ಆಮೇಲೆ ಕಳಿಸೋದು ನಿಲ್ಲಿಸಿದಾನೆ. ಅದಾನೋ ಇಲ್ಲೋ ಗೊತ್ತಿಲ್ಲ ಅಂತೇಳಿ ತಾಯಿ. ಆ ಹುಡುಗ 7-8 ವರ್ಷದ ಹುಡುಗ ಅಂತಾನೆ, ಮಾಡಿದಂತ ಮನಿ ಆರ್ಡರ್ ಮಾಡಿದಾರಲ್ಲ, ಅದು ಆರ್ಡರ್ ಮಾಡಿರ್ತದ ಚೀಟಿ ಇರ್ತೈತಿ, ಮನಿ ಆರ್ಡರ್ ಮಾಡಿದ್ದು. ಈಗ ಅವಾಗಿನ ಕಾಲದಲ್ಲಿ ಮನಿ ಆರ್ಡರ್ ಇತ್ತು. ಈಗೆಲ್ಲ ಫೋನ್ಪೇ, ಗೂಗಲ್ ಪೇ ಎಲ್ಲ ಬಂದವೇಗ್ರಿ. ಆಗ ಮನಿ ಆರ್ಡರ್ ಮಾಡಿ ಚೀಟಿ ಆಯ್ತು ನಾವು ಅಂತ ಕೇಳಿದಾಗ ಚೀಟಿ ಇತ್ರಿ. ಇದು ನೋಡಪ್ಪ ಚೀಟಿ ಅಂತ. ಚೀಟಿ ಮೇಲೆ ಅಡ್ರೆಸ್ ಇತ್ತು, ಪುಣೆ ಅಡ್ರೆಸ್ಸನ್ನು ತಗೊಂಡು ಹೇಗಾದ್ರೆ ಮಾಡಿ ನನ್ನ ತಂದೆಯನ್ನು ನಾವು ಹುಡ್ಕೊಂಡು ಕರ್ಕೊಂಡು ಬರ್ತೀನಿ ಅಂತದ ಮಗ. ನಮ್ಮ ಅಪ್ಪನ ಹೇಗಾದ್ರೆ ಮಾಡಿ ಹುಡ್ಕೊಂಡು ಕರ್ಕೊಂಡು ಬರ್ತೀನಿ. ಪಾಲಕರ ಸಭೆ ಇದೆ, ಆ ಸಭೆಯಲ್ಲಿ ನಮ್ಮ ಅಪ್ಪನ ಪಾಲ್ಗೊಳ್ಳೋಕ್ಕೆ ನಾನು ನಮ್ಮ ಅಪ್ಪನ ಕರ್ಕೊಂಡು ಹೋಗ್ತೀನಿ ಅಂತ. ಹುಡುಗ ತಾಯಿ ಅಂತಾಳೆ, ಅಪ್ಪ ಅದೇನು ಸಣ್ಣ ಊರೇತಂದ್ರೆ ಯಾರಿಗಾದ್ರೂ ಕೇಳಿದ್ರ ಹೇಳ್ತಾರೆ, ಹೇಳ್ತಾರೆ, ಆ ದೊಡ್ಡ ಸಿಟಿಯಲ್ಲಿ ಎಲ್ಲಂತ ಹುಡುಕ್ತಿಪ್ಪ ಮಗ, ಬೇಡ ಇರಾಕ ನೀವು ಒಬ್ಬಿದ್ದಿ, ನಾನು ನಿನ್ನ ನೋಡಿ ಜೀವನ ಮಾಡ್ತಾ ಇದ್ದೀನಿ, ನಿನಗೋಸ್ಕರ ನಾ ಬದುಕಿದ್ದೀನಿ, ನಿಮ್ಮಪ್ಪ ಅದಾನ ಇಲ್ಲ ಗೊತ್ತಿಲ್ಲ, ಆದ್ರೆ ಎಲ್ಲಂತ ಹುಡುಕ್ತಿ, ಬೇಡ ಅಂತಾಳೆ. ಆದ್ರೆ ಹುಡುಗನಲ್ಲಿ ಛಲಬೇಕು ಶರಣಂಗೆ ಪರ ಸತಿಯನೊಲ್ಲೆ ನಂಬ, ಛಲಬೇಕು ಶರಣಂಗೆ ಪರ ದೈವವಲ್ಲೇ ನಂಬ, ಛಲಬೇಕು ಶರಣಂಗೆ ಲಿಂಗ ಜಂಗಮ ಒಂದೇ ಎಂಬ ಅಂತ ಜನರು ಬಸವಣ್ಣರು ಹೇಳ್ತಾರೆ. ಹಾಗೆ ಅವನಲ್ಲಿ ಛಲ ಏನಂತ, ನನ್ನ ತಂದೆಯನ್ನು ನಾನು ನೋಡಬೇಕು, ನನ್ನ ತಂದೆಯನ್ನ ಕರ್ಕೊಂಡು ಬರಬೇಕು ಅನ್ನುವಂಥ ಛಲ ಇತ್ತಲ್ಲ. ತಾಯಿ ಹಠ ಮಾಡ್ತದೆ, ನೋಡಪ್ಪ ನಾ ಕರ್ಕೊಂಡು ಬರ್ತೀರ ತಂದಾಗ, ಪಾಪ ತಾಯಿ ಮಗ ಹಠ ಮಾಡ್ತಾ ಇದೆ, ಆಯ್ತಪ್ಪ ಕರ್ಕೊಂಡು ಬರ್ತೀನಿ, ನೋಡ್ತೀವಿ, ಹುಡುಕ್ತಿ ಅಂತಂದ. ಹುಡುಕಕ್ಕೆ ಹೋಗ್ತಕ್ಕಂಥ ಮಗನಿಗೆ ಏನು ಮಾಡ್ತಾಳೆ, ಒಂದಿಟ್ಟು ಚೂಡ, ಉಂಡಿ, ಕಾರ್ಚಿಕಾಯಿ ಏನದ ಒಂದಿಷ್ಟು ಖರ್ಚಿಗೆ ರೊಕ್ಕ, ಒಂದಿಷ್ಟು ಬುತ್ತಿಯನ್ನು ಮಾಡಿ, ನೋಡು ಹೋಗು, ಸೋಲಾಪುರದಲ್ಲಿ ಟ್ರೈನ್ ನೇರವಾಗಿ ಅಲ್ಲಿ ಹೋಗ್ತದೆ, ಪುಣೆ ಬಾಂಬೆ ಅಂತ ಸಿಟಿಗೆ ಹೋಗ್ತದೆ, ಹೋಗು. ಸೋಲಾಪುರಕ್ಕೆ ಹೋಗಿ ಟ್ರೈನ್ ಹತ್ತದ ಎಷ್ಟೊತ್ತು ಕೂಡ್ತಾನೆ, ರಾತ್ರಿ ಆಯಿತು, ನಿದ್ದೆ ಮಾಡ್ತಾನೆ. ನಿದ್ದೆ ಮಾಡಕ್ಕೆ ಶುರು ಮಾಡಿದೆ. ಎಲ್ಲರೂ ಮಲ್ಕೊಂಡ್ರು, ಹುಡುಗನು ಮಲ್ಕೊತಾನೆ. ಎಲ್ಲರೂ ನೋಡಿ ಮಲಗ್ತಾನೆ. ನೋಡಿ ಎಲ್ಲರೂ ಮಲ್ಕೊಂಡ್ರು. ಇನ್ನೇನು ಟ್ರೈನ್ ಊರಿಗೆ ಬಂತು, ಬಾಂಬೆ ಅಂತ ಸಿಟಿಗೆ ಬಂತು. ಆ ಬಾಂಬೆ ಸಿಟಿಯಲ್ಲಿ ನೋಡ್ಬೇಕ್ರಿ, ಎಲ್ಲ ಇಳಿದು ಹೋಗಿದ್ದಾರೆ, ಒಬ್ಬ ಮಲ್ಕೊಂಡಿದ್ದಾನೆ. ಮನೆಗಿದ್ರೆ ಎಬ್ಬಿಸ್ತಾರೆ, ಅಲ್ಲಾರು ಎಬ್ಬಿಸ್ಬೇಕು. ಪಾಪ ಹುಡುಗನಿಗೆ ಮಲ್ಕೊಂಡಿದ್ದ. ಟ್ರೈನ್ ರೈಲ್ವೆ ಬೋಗಿ ಚೆಕ್ ಮಾಡ್ಲಿಕ್ಕೆ, ಕ್ಲೀನ್ ಮಾಡಕ್ಕೆ, ಕಸ ಹುಡುಗಕ್ಕೆ ಬಂದಿದ್ರು. ಪಾಪ ಹುಡುಗ ಮಲ್ಕೊಂಡಿದ್ದ. ಹೇಳು ಅಂತ ಎಬ್ಬಿಸ್ತಾರೆ. ಎದ್ದು ನೋಡ್ತಾನೆ, ಬಾಂಬೆ ಬಂದೈತೆ ಅಂತ ಕೇಳ್ತಾನೆ. ಹ್ಞೂ ಬಂತಿತ್ತು, ಇದೇ ಬಾಂಬೆ ಹ್ಞೂ ಅಂತಾನೆ. ಆದ್ರೆ ಬಾಂಬೆ ಅಂತ ಎದ್ದು ಕೂಡಲೇ ನೋಡ್ತಾನೆ, ಕಣ್ಣು ಉರ್ಸ್ಕೊಂಡು ನೋಡ್ತಾನೆ, ಪಕ್ಕದ ನೋಡ್ತಾನೆ, ಕೈ ಚೀಲ ಇರಂಗಿಲ್ರಿ ಒಂದು. ಪಾಪ ತಾಯಿ ಕೊಟ್ಟಿರ್ತಕ್ಕಂಥ ಚೂಡ, ಉಂಡಿ, ಕಾರ್ಚಿಕ, ಒಂದಿಟ್ಟು ರೊಕ್ಕ, ಬುತ್ತಿ ಎಲ್ಲ ಚೀಲನ ಇಟ್ಟಿದ್ದ. ತಲೆ ಹತ್ತಿರ ಇಟ್ಕೊಂಡಿದ್ದ. ಯಾರು ತೊಗೊಂಡು ಹೋಗಿದ್ರು.
ಇನ್ನೇನು ಮಾಡ್ಬೇಕಂತ ಚೀಲವನ್ನ, ಹಣವನ್ನ, ತಿಂಡಿಯನ್ನ, ತಿನಿಸನ್ನೆಲ್ಲ ಕಳೆದುಕೊಂಡಿರ್ತಕ್ಕಂಥ ಹುಡುಗ ಛಲ ಇತ್ತು, ಧೈರ್ಯದಿಂದ ಏನ್ ಮಾಡ್ತಾನೆ, ರೈಲ್ವೆ ಸ್ಟೇಷನ್ ಹೊರಗಡೆ ಬಂದು ಮುಖವನ್ನು ತಳೆದುಕೊಂಡು ಒಂದೊಂದು ಗಲ್ಲಿಗೆಲ್ಲ ಹುಡುಕಕ್ಕೆ ಶುರು ಮಾಡ್ತಾನೆ. ಹುಡುಕದ ಏನತ್ತು, ಮ್ಯಾಲೆ ಬಿಸಿಲು ಬರಕ್ ಶುರು ಆಯ್ತು. ಮ್ಯಾಲೆ ಬಿಸಿಲಿನ ತಾಪ, ಒಳಗೆ ಹಸಿವಿಯ ತಾಪ. ಅದಕ್ಕೆ ದಾಸವೇನ ಹೇಳ್ತಾರೆ, ದಾಸವೇನವರು ಬಹಳ ಸುಂದರವಾದಂತ ಮಾತು ಹೇಳ್ತಾರೆ. ಹಸಿವೆಂಬ ಹಬ್ಬಾವು ಬಸಿರು ಬಂದು ಹಿಡಿದಡೆ, ವಿಷವೇರಿತಯ್ಯ ಪಾದ ಮಸ್ತಕಕ್ಕೆ, ಹಸಿವಿಗನ್ನವನೆಕ್ಕಿ ವಿಷಯವ ಉಳುವನಾತನೆ, ಆತನೆ ಕಾರುಡಿಗೆ ಕಾಣ ಈ ಜಗದೊಳಗೆ ರಾಮನಾಥ. ಹೇಳ್ತಾರೆ, ಹಸಿವೆಂಬ ಹಬ್ಬವು ಬಸಿರು ಬಂದು ಹಿಡಿದಡೆ, ವಿಷವೇರಿತಯ್ಯ ಅಪಾದ ಮಸ್ತಕಕ್ಕೆ, ಹಸಿವಿಗನ್ನವನೆಕ್ಕಿ ವಿಷವ ಉಳುವನಾತನೆ ಜಗದೊಳಗೆ, ಆತನೇ ಗಾರುಡಿಗೆ ಕಾಣ ರಾಮನಾಥ. ಹಸಿವೆಯ ತಾಪ, ಬಿಸಿಲಿನ ತಾಪ, ನೆತ್ತಿ ಮೇಲೆ ಬಿಸಿಲು, ಹೊಟ್ಟೆಯಲ್ಲಿ ತಾಪ, ಎರಡೂ ತಾಪಗಳು. ಅವನಂತಾನೆ ಇನ್ನೇನು ಹೊಟ್ಟೆ ಚುರು ಬಿಡ್ತೈತಿ, ಆ ಕಡೆ ಈ ಕಡೆ ಓಡಾಡ್ಕೊಂಡು ಎಲ್ಲ ಗಲ್ಲಿ ನಗರ ಹುಡ್ಕೊಂಡು ಹೋಗ್ತಾನೆ. ಒಂದು ಮನೆ ಬಾಗಿಲು ತೆಗೆದಿತ್ತು. ನಮ್ಮಲ್ಲಿ ಯಾವಾಗಲೂ ಹಳ್ಳಿಗಳಲ್ಲೆಲ್ಲ ಬಾಗಿಲು ತೆಗೆದಿರ್ತಾವ್ರಿ. ಆವಾಜಾವ ಅಪ್ನ ಘರ್ ಇದ್ದಂಗೆ ನಮ್ಮ ಊರುಗಳು, ಹಳ್ಳಿ ಜನ ಹಳ್ಳಿಗೆ ಬದುಕಿದ್ರೆ ಭಾಳ ಪ್ರೀತಿ ಸಿಗ್ತೈತಿ. ಸಿಟಕ್ಕೆ ಹೋದ್ರೆ ನೀವ್ಯಾರೋ ನಾವು ಪಕ್ಕದ ಮನೆ, ಮಗ್ಗಲ ಮನೆಯಾಗಿ ಏನಾಗಿದೆ ಅಂತ ನಮ್ಗೆ ಗೊತ್ತಾಗಂಗಿಲ್ಲ, ಹಂಗಾಗಿರ್ತೈತಿ. ಅದಕ್ಕೆ ಇಲ್ಲಿ ಆ ಹುಡುಗ ಎಲ್ಲ ಕಡೆ ಹುಡ್ತಾನೆ. ಎಲ್ಲರ ಮನೆ ಬಾಗಿಲು ಮುಚ್ಚಿರ್ತವೆ, ನಾಯಿಗಳಿಗೆ ಎಚ್ಚರಿಕೆ ಅಂತೆಲ್ಲ ಬೋರ್ಡ್ ಇರ್ತವೆ, ಎಲ್ಲ ಬಾಗಿಲು ಬಂದಿರ್ತವೆ. ಒಂದೇ ಒಂದು ಬಾಗಿಲು ತೆಗೆದಿತ್ತು, ಒಂದೇ ಒಂದು ಮನೆಯ ಬಾಗಿಲು ತೆಗೆದಿತ್ತು. ಬಹಳ ಸಂತೋಷಾಗಿ ಆ ಮನೆಗೆ ಹೋಗ್ತಾನೆ. ಮನೆ ಮುಂದೆ ಅಂತಾನೆ, ಯಾರಿದ್ರಪ್ಪ ಒಳಗಡೆ, ಹಸುವೆ ಆಗೈತಿ, ಒಂದು ತುತ್ತು ಅನ್ನ ಕೊಡಿ, ಒಂದು ತುತ್ತು ರೊಟ್ಟಿ ಕೊಡಿ, ಯಾರಿದ್ರಿ ಅಂತ ಭಿಕ್ಷಾ ರೀತಿಯಾಗಿ ಕೇಳ್ತಾನೆ. ಆದ್ರೆ ಒಳಗಿಂದ ಶಬ್ದ ಬರ್ತದೆ, ನಿನ್ನಂಥವ್ರು 100 ಜನ ಬರ್ತಾರೆ, ದಿನಾಲು ಯಾರಿಗಂತ ಕೊಡೋಣ, ನೀವು ಅನ್ನಂಗಿಲ್ಲ ಬಿಡ್ರಿ. ಅಲ್ಲೇ ವ್ಯಕ್ತಿ, ನಿನ್ನಂಥವ್ರು ದಿನಾಲು ಬಹಳ ಮಂದಿ ಬರ್ತಾರ, ಯಾರಿಗಂತೂ ಕೊಡೋಣ. ದುಡ್ಡು ತಿನ್ನಕ್ಕೆ ಏನಾಗೈತಿ, ನಿನ್ನಂಥವ್ರು ಬರ್ತಾರ ಅಂತ ಒಯ್ದು ಹಿಂದೆ ಒಳಗಿರ್ತಕ್ಕಂಥ ಶಬ್ದ ಬಂದು ಬೈದು ಕಳಿಸ್ತಾನೆ. ಆದ್ರೆ ನನಗೆ ಸಿಕ್ಕಾಪಟ್ಟೆ ಹೊಸವಾಗೈತಿ. ನಮ್ಮವ್ವ ನನಗಾಗಿ ಎಲ್ಲವನ್ನ ಕೊಟ್ಟಿದ್ರು, ಆದ್ರೆ ಕಳ್ಕೊಂಡಿದ್ದೀನಿ, ರೊಕ್ಕ ಕಳ್ಕೊಂಡಿದ್ದೀನಿ. ಒಂದಿಟ್ಟು ತಿಂಡಿ ತಿನಿಸುಗಳನ್ನ ಕೊಟ್ಟಿದ್ರು, ಅದು ಕಳ್ಕೊಂಡಿದ್ದೀನಿ. ಹಸಿವೆ ಆಗ್ತಾ ಇದೆ, ಒಂದು ತುತ್ತು ಅನ್ನ ಕೊಡಿ, ಒಂದು ಅರ್ಧ ರೊಟ್ಟಿ ಕೊಡಿ ಸಾಕು ಅಂತ ಹಲುತ್ತಾ ಇದೆ ಮಗ. ಹಲಬಿ ದುಃಖಿಸ್ತಾ ಇದೆ. ಆದ್ರೆ ಒಳಗಿಂದ ಶಬ್ದ ಬರ್ತದೆ. ಅದಕ್ಕೆ ಬಸವಣ್ಣ ಕೇಳಿದ್ದು ಏನಂತ, ಕಲ್ಲು ನಾಗರ ಕಂಡರೆ ಹಾಲನ್ನೆರೆ ಎಂಬರು, ಕಲ್ಲು ನಾಗರ ಕಂಡರೆ ಹಾಲನ್ನೆರೆ ಎಂಬರು, ದಿಡನಾಗರ ಕಂಡರೆ ಕೊಲ್ಲು ಎಂಬುವರು. ಬಹಳ ಚೆನ್ನಾಗಿ ಹೇಳ್ತಾರೆ. ಈ ಸಾಮಾಜಿಕ ಸ್ತರವನ್ನ, ಸಾಮಾಜಿಕ ಸ್ಥಿತಿಯನ್ನು ಅರಿತುಕೊಂಡು ಬಸವಣ್ಣವರು ಬಹಳ ಚೆನ್ನಾಗಿ ಒಳ್ಳೆ ಮಾತುಗಳನ್ನು, ಸಾವಿರಾರು ವಚನಗಳ ಹೊತ್ತಂದ್ರೆ ಅದು ಜೀವನಕ್ಕೆ ಅತ್ಯಮೂಲ್ಯವಾಗಿರ್ತಕ್ಕಂಥ ವಚನಗಳು. ನಿನ್ನಂತರು 100 ಬರ್ತಾರೆ, ದುಡ್ಡು ತಿನ್ನಕ್ಕೆ ಏನಾಗೈತೆ ಅಂತ ಬೈತಾನೆ. ಆದ್ರೂ ಕೇಳುವುದಿಲ್ಲ ಹುಡುಗ. ಮತ್ತೆ ಭಿಕ್ಷಾ ಕೇಳ್ತಾ ಇರ್ತಾನೆ. ಹೊರಗೆ ಬಂದಿರತಕ್ಕಂಥ ಹುಡುಗ, ಹೊರಗೆ ಬಂದಿರತಕ್ಕಂಥ ಮನೆ ವ್ಯಕ್ತಿ ಹೊರಗೆ ಬರ್ತಾನೆ. ಹೊರಗೆ ಬಂದಂತಾನೆ, ಯಾಕೋ ಇಟ್ಟು ಸಣ್ಣ ವಯಸ್ಸಿನಾಗ ನಿನಗೆ ಭಿಕ್ಷಾ ಕೇಳಿ, ಈ ಕಡೆ ನೋಡ್ರಿ, ಯಾರು ನೋಡ್ಬೇಡ್ರಿ, ಬರ್ತ್ಡೇ ಬಾಯ್ ಐತದ. ಪೊಲೀಸ್ ಅನ್ನ ನಮ್ಮ ಹೊರಗಡ. ಜೈ ಮಂಗಲಂ ಜೈ ನಮ ಶ್ರೀಮದ್ ಜಗದ್ಗುರು पंचाक्षर महाराज की, महात्मा बसवेश्वर महाराज की, शिव बसवेश्वर महाराज की, सोमेश्वर महाराज की, आंजनेय महाराज की, शरण बसवेश्वर महाराज की, सकल साधु संत महाराज की जय। नमः पार्वती शिव हर हर महादेव। ಹೀಗೆ ಆ ವ್ಯಕ್ತಿ ಮನೆ ಹೊರಗಡೆ ಬಂದು ಅಂತಾನೆ,
ಈಗ ಯಾಕೆ ಭಿಕ್ಷೆ ಬಿಡ್ತೇವೆ? ದುಡ್ದು ಎಲ್ಲ ಸಾಲಿಗಿಲಿ ಕಲ್ತು ನೌಕರಿ ಮಾಡಿ ಚಂದ ಮಾಡ್ಬೇಕೆಲ್ಲ. ಈಗ ನೋಡ್ರಿ ಸಾಕೀಗ ಅವ್ನ ಕೆಲಸ ಆಯ್ತು, ಅವ ಪೊಲೀಸ್ ಏರ್ತಾ ಹೋಗ್ತಾನೆ ನೋಡಿ, ಒಳ್ಳೆ ಸ್ಥಾನಕ್ಕೆ ಒಳ್ಳೆ ಸಮಯದಲ್ಲಿ ಬಂದಾನ, ಏರ್ತಾ ಹೋಗ್ತಾನ. ಹೀಗಿಲ್ಲ ವ್ಯಕ್ತಿ ಬಂದು ಅವನಿಗೆ ಹೊಡಿತಾನೆ, ನೀನು ಭಿಕ್ಷೆ ಬೇಡಕ್ಕೆ ಏನಾಗೈತಿ? ಹೊಡಿತಾನೆ ದೂರ ಹೋಗ್ತಾನೆ. ಆದ್ರೆ ಹುಡುಗ ಸುಮ್ಮನಿರಂಗಿಲ್ಲ. 8 ಸಲ ಹಾಗೆ ಅವನು ಮಾಡ್ತಾ ಇರುವುದನ್ನು ನೋಡಿ ಮತ್ತೆ 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 ಬರ್ತದೆ ಹುಡುಗ, ಮತ್ತೆ ಮತ್ತೆ ಹೊಡಿತಾನೆ. ಕೊನೆಗೆ ಬೇಸತ್ತು ಆ ವ್ಯಕ್ತಿ ಅಂತಾನೆ, ಇಷ್ಟು ಹೊಡೆದ್ರು ಇಷ್ಟು ಬೈದಿದ್ರು ನೋವು ಬಿಡ್ತಾ ಇಲ್ಲಲ್ಲ ಹುಡುಗ ಅಂತ ಕನಿಕರ ಬರ್ತದೆ. ಕನಿಕರ ಬಂದು ಕೊನೆಗೆ ಅಂತಾನೆ ಹೋಲಿ ಅಂತ ಒಳಗಡೆ ಹೋಗ್ತಾನೆ. ರೊಟ್ಟಿ, ಒಂದು ಅರ್ಧ ರೊಟ್ಟಿ, ಒಂದಿಷ್ಟು ಕಟ್ಟಿ ರೊಟ್ಟಿ ಇತ್ತು, ಒಂದಿಷ್ಟು ಚಟ್ನಿ ಹಚ್ಚಿ ಕೊಡ್ತಾನೆ. ಪಾಪ ಹಸ್ದಿತ್ತು. ಆ ರೊಟ್ಟಿಯನ್ನು ಖಾರವನ್ನು ಗಬ ಗಬ ತಿಂತಾ ಇರುವುದನ್ನ ವ್ಯಕ್ತಿ ಮನುಷ್ಯ ನೋಡ್ತಾ ಇರ್ತಾನೆ. ನೋಡ್ತಾ ಸುಮ್ಮಿರಂಗಿಲ್ಲ, ಮಾತಾಡಕ್ಕೆ ಶುರು ಮಾಡ್ತಾನೆ. ನಿನ್ನ ಹೆಸರೇನು, ನೀನು ಯಾವ ಊರು ಅಂತ ಹಿಂಗೆ ಕೇಳ್ತಾ ಹೋಗ್ತಾನೆ. ನಿನ್ನ ಹೆಸರೇನು, ನೀ ಯಾವ ಊರು, ಎಲ್ಲಿಂದ ಬಂದು, ಯಾಕೆ ಬಂದೆ ಅಂತ ಕೇಳುವಾಗ ಆ ಹುಡುಗ ಎಲ್ಲವನ್ನು ಹೇಳ್ತಾ ಹೋಗ್ತಾನೆ. ನನ್ನ ಊರು ಸ್ಥಳಗಾರ, ಇಂಥ ಮನೆ, ಇಂಥ ತಾಯಿ, ಇಂಥ ನನ್ನ ತಂದೆ, ಹಿಂಗೆ ಬಿಟ್ಟು ಹೋಗಿದ್ದ, ಹಿಂಗಾಯ್ತು ಅಂತ ಹೇಳಿದಾಗ ಹೇಳ್ತಾ ಹೋಗ ಆ ವ್ಯಕ್ತಿ ಕಣ್ಣಲ್ಲಿ ತನ್ನಷ್ಟಕ್ಕೆ ತಾನೇ ನೀರು ಹೋಗ್ತಾ ಇತ್ತಂತ. ತನ್ನಷ್ಟಕ್ಕೆ ತಾನೇ ಕಣ್ಣೀರು ಹೋಗ್ತಾ ಇತ್ತು. ಯಾವಾಗ ಆ ಹುಡುಗ ಕಟ್ಟಿ ರೊಟ್ಟಿ ತಿಂತಾ ಇತ್ತೋ ಆ ಹುಡುಗನ ಅಪ್ಪಿಕೊಂಡು ಅಳ್ಳಕ್ಕೆ ಶುರು ಮಾಡ್ತಾನೆ ಈ ವ್ಯಕ್ತಿ. ಅವ ಯಾರಿಗಾಗಿ ಹುಡ್ಕಕ್ಕೆ ಹೋಗಿದ್ದಾನೋ ಆ ವ್ಯಕ್ತಿ ಮತ್ತೆ ಯಾರು ಅಲ್ಲ, ಅವ್ರ ಅಪ್ಪನೇ ಆಗಿದ್ದ ಆ ವ್ಯಕ್ತಿ. ನೋಡಿ ಎಷ್ಟು ಕಷ್ಟವನ್ನ ಪಟ್ಟು ಕೊನೆಗೆ ಅಪ್ಪನ ಹುಡುಕ್ತಾನೆ. ಹಾಗೆ ಒಬ್ಬ ತಂದೆಯನ್ನು ಹುಡುಕಕ್ಕೆ ಹೋಗಿರ್ತಕ್ಕಂಥ ಬಾಲಕ ಎಷ್ಟು ಕಷ್ಟಪಟ್ಟಿದ್ದಾನಂದ್ರೆ, ಜಗತ್ತು ನಿರ್ಮಾಣ ಮಾಡಿರ್ತಕ್ಕಂಥ ತಂದೆ ಹೇಳ್ತೇವೆ, ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧು ಸಖಾ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನಲ್ಲದೆ ಮತ್ತಾರಿಲ್ಲವಯ್ಯ ಅನ್ನುವಂಥ ವಿಚಾರವನ್ನ ಅಂತ ತಂದೆ ಸಿಗ್ಬೇಕಾಗಿತ್ತಂದ್ರೆ ಎಷ್ಟು ಕಷ್ಟವನ್ನ ಮಾಡಬೇಕು, ಎಷ್ಟು ನಾವು ಪ್ರಯತ್ನ ಮಾಡಬೇಕು. ಅಂತ ತಂದೆಯನ್ನ ಸ್ಮರಣೆ ಮಾಡುವಂತ ಈ ಒಂದು 5 ದಿವಸಗಳ ಪರ್ಯಂತ ಅಧ್ಯಾತ್ಮದ ಚಿಂತನೆ ನಾವು ಇದ್ದೇವೆ. ಒಂದು ಹಾಡಿನ ನಂತರ ಮುಂದೆ ತೋರಿಸೋಣ. ತಾಯಿಯ ಸೇವೆಯನ್ನ ಮಾಡುವಂಥದ್ದು. ಅನೇಕರು ತಾಯಿಯ ಸೇವೆಯನ್ನ ಮಾಡಿ ಇತಿಹಾಸದ ಪುಟಗಳಲ್ಲಿ ಉಳ್ಕೊಂಡಿದ್ದಾರೆ. ತಾಯಿ ಸೇವೆ ಮಾಡೋ ಜನ್ಮಕ್ಕ ಮಾಡಿಕೋ ಜನ್ಮ ಸಾರ್ಥಕ ಅಂತ ಹಾಡಿದರು. ಹರಿಹರರು ಬ್ರಹ್ಮರು ಕೂಡ ತಾಯಿ ಸೇವೆಯನ್ನ ಮಾಡಿದ್ದಾರೆ. ಹಾಗಿಲ್ಲಿ ಶ್ರವಣ ಕುಮಾರನು ಕೂಡ ಒಂದು ವಿಚಾರವನ್ನ ಪ್ರಸ್ತಾಪ ಬಂತ ಪದ್ಯದಲ್ಲಿ. ಏನೇ ಮಾಡಿದ್ರು ಕೂಡ ಮನೆಯ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಬಸವ ಇಟ್ಟು ದೊಡ್ಡವಾಗಬೇಕಾಗಿತ್ತು ಅಂದ್ರೆ, ಮಹಾದೇವಿ ದೊಡ್ಡವಳಾಗಬೇಕಾಗಿತ್ತಂದ್ರ, ಅಲ್ಲಮ್ಮ ಪ್ರಭು, ಚನ್ನಬಸವಣ್ಣ, ಎಲ್ಲ ಶರಣರು ಇವತ್ತು ನಮ್ಮ ಮನಸ್ಸಿನಲ್ಲಿ ಉಳ್ಕೊಂಡಿದ್ದಾರೆ ಅಂತಂದ್ರೆ ಇದಕ್ಕೆಲ್ಲಕ್ಕೂ ಕಾರಣ ತಂದೆ ತಾಯಿಗಳ ಆಶಯ, ಆ ಸಂಸ್ಕಾರ, ಆಶೀರ್ವಾದ, ಅದೇ ಮುಖ್ಯ. ಇವತ್ತು ರಾಮ ವನವಾಸಕ್ಕೆ ಹೋಗಿದ್ದ ಅಂತ ತಿಳ್ಕೊಳ್ರಿ. ರಾಮ ವನವಾಸಕ್ಕೆ ಹೋಗುವ ಸಂದರ್ಭದಲ್ಲಿ ಅಪ್ಪ ದಶರಥ ಹೇಳಿಲ್ಲ, ತಾಯಿ ಕೌಶಲ್ಯ ಹೇಳಿಲ್ಲ. ಆಕೆ ಯಾರು, ಗೋನು ಮುದುಕಿ ಕೈಕೇಯಿ, ಆಕೆ ಬಂದು ನಿಮ್ಮ ಅಪ್ಪ ನಿನಗೆ ವನವಾಸಕ್ಕೆ ಹೋಗಂದಿದ್ದಾನ ಅಂತ ಹೇಳಿದ ಕೂಡಲೇ ಆಕಿ ರಾಮ ಅಪ್ಪ ಹೇಳಿದಾನಂತ ಹೋಗ್ಬಿಟ್ಟವ, ಹೇಳಿಲ್ಲ. ಹಾಗೆ ತಂದೆ ತಾಯಿಗಳ ವಿಚಾರದಲ್ಲಿ ಮಾತಿಗೆ ತಪ್ಪದಿರ್ತಕ್ಕಂಥ ಯಾರು ಇರ್ತಾರೋ, ಯಾರು ಅದನ್ನು ಆಚರಿಸ್ತಾರೋ, ನೋಡಿ ಎಂಥ ಶಕ್ತಿ ಇದೆ ತಾಯಿಯ ಆಶೀರ್ವಾದ, ತಂದೆಯ ಆಶೀರ್ವಾದ. ನಿಮಗೆಲ್ಲ ಗೊತ್ತಿದೆ, ಶ್ರವಣ ಕುಮಾರ ತಂದೆ ತಾಯಿನ ಪ್ರವಾಸಕ್ಕ, ಪುಣ್ಯಕ್ಷೇತ್ರಗಳ ದರ್ಶನಕ್ಕಾಗಿ ಕರೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಒಂದು ನದಿಯ ದಂಡೆಯಲ್ಲಿ, ನದಿಯ ದಡದಲ್ಲಿ ಇಳಿಸಿದ್ದಾನೆ, ನೀರು ತರಕ್ಕಂತ ಹೋಗಿದ್ದಾನೆ. ನೀರನ್ನ ಪಾತ್ರೆಯಲ್ಲಿ ತುಂಬುವ ಸಂದರ್ಭದಲ್ಲಿ ಆ ಶಬ್ದವನ್ನು ಕಂಡು ಶಬ್ದವೇದಿ ವಿದ್ಯೆಯನ್ನ ಕಲ್ತಿರ್ತಕ್ಕಂಥ ದಶರಥ, ಎಲ್ಲೋ ಒಂದು ಪ್ರಾಣಿ ಬಂದು ನೀರು ಕುಡಿತಾ ಇದೆ ಅನ್ನುವಂಥ ವಿಚಾರವನ್ನ ಕಲ್ಪನೆಯನ್ನು ಇಟ್ಕೊಂಡಿರ್ತಕ್ಕಂಥ ದಶರಥ
ಯಾವುದೋ ಪ್ರಾಣಿ ನೀರು ಕುಡಿತಾ ಇದೆ. ಆದರೆ ಇವನಿಗೆ ಗೊತ್ತಿಲ್ಲ, ಶ್ರವಣ ಕುಮಾರ ತಂದೆ ತಾಯಿಯನ್ನ ಪ್ರವಾಸಕ್ಕೆ ಒಂದು ತೀರ್ಥಕ್ಷೇತ್ರಗಳ ದರ್ಶನಗೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಗೊತ್ತಿಲ್ಲ. ಆದ್ರೆ ನೀರಡಿಕೆ ಆಗಿದ ತಂದೆ ತಾಯಿಗಳಿಗೆ ನೀರನ್ನು ತರಕಂತ ಹೋಗಿದ್ದಾನೆ. ಯಾವುದೋ ಶಬ್ದ, ಯಾವುದೋ ಪ್ರಾಣಿ ಬಂದಿದೆ ಅಂತ ದಶರಥ ಶಬ್ದವೇದಿ ವಿದ್ಯೆ ಕಲ್ತಿದ್ದ. ಆ ವಿದ್ಯೆಯಿಂದ ಬಾಣ ಬಿಡ್ತಾನೆ, ಅವನ ಪ್ರಾಣವನ್ನ ಹೋಗ್ತದೆ. ಹೋಗುವ ಸಂದರ್ಭದಲ್ಲಿ ಅಂತಾನೆ, ನನ್ನ ಪ್ರಾಣ ಹೋಗೋದ್ರೊಳಗಾಗಿ ನನ್ನ ತಾಯಿ ತಂದೆ ನೀರಡಿಸಿ ಕೂತಿದ್ದಾರೆ, ಹೋಗಿ ನೀರು ಕೊಟ್ಟು ಬಾ ಅಂತ ಶ್ರವಣ ಕುಮಾರ ದಶರಥಗೆ ಹೇಳಿತಾನೆ. ದಶರಥ ತಗೊಂಡು ಹೋಗುವ ಸಂದರ್ಭದಲ್ಲಿ ಹೋಗ್ತಾನೆ, ಕೊಡ್ತಾನೆ. ಅವ್ರಿಗೆ ಗೊತ್ತಾಗ್ತದೆ ಹೆಜ್ಜೆಯ ಶಬ್ದ. ಯಾರೀಗ ಈ ಚರ್ಮದ ಕಣ್ಣುಗಳು ಕಾಣಲ್ವೋ ಅವರಿಗೆ ಜ್ಞಾನದ ಕಣ್ಣು ಕೊಟ್ಟಿರ್ತಾನೆ ದೇವರು. ಇವತ್ತು ಗದಗದ ಪಂಚಾಕ್ಷರಿ ಪುಟ್ಟರಾಜ ಗವಗಳ ಬರದರಲ್ಲ, ಅವರಿಗೆ ಚರ್ಮದ ಕಣ್ಣುಗಳು ಇರಲಿಲ್ಲ, ಆ ಜ್ಞಾನದ ಕಣ್ಣುಗಳಿದ್ದು. ಇವತ್ತು ಅವರ ಆಶ್ರಮಕ್ಕೆ ಯಾರಾದರೂ ಬಂದಿದ್ರೆ ಅವ್ರು ಕೇವಲ ಧ್ವನಿಯನ್ನು ಗುರುತಿಸಿ, ಕೇವಲ ಕೈಯನ್ನು ಮುಟ್ಟಿ ಹೇಳ್ತಿದ್ರು, ನಿನಗ ತಬಲಾ ಬರ್ತದ, ನಿನಗ ಸಂಗೀತ ಬರ್ತದ, ನೀ ಇಂಥ ವಿದ್ಯೆ ಕಲಿ, ನೀನು ಇಂಥ ವಿದ್ಯೆ ಕಲಿ ಅಂತ ಹೇಳ್ತಿದ್ರು. ತಬಲಾ ಬಂದ್ರೆ ಅವ್ರು ಏನು ಹೇಳ್ತಿದ್ರು ಅದನ್ನು ಅವರೇ ಕಲಿತಿದ್ರು, ಅದು ಯಶಸ್ವಿ ಆಗ್ತಿತ್ತು. ಅಂಥ ಜ್ಞಾನಿಗಳು. ಶ್ರವಣ ಕುಮಾರ ತಂದೆ ತಾಯಿಗಳ ಹತ್ತಿರ ದಶರಥ ತಗೊಂಡು ಹೋಗ್ತಾನೆ, ಕೊಡ್ತಾನೆ. ಯಾಕೆ ಹೇಳ್ತೀನಿ ಅಂತಂದ್ರೆ ತಾಯಿ ತಂದೆ ಸೇವೆ ಮುಖ್ಯ ಇದೆ. ಅದನ್ನೆಲ್ಲ ನಾವೆಲ್ಲ ಮರೆತು ಹೋಗ್ತಾ ಇದ್ದೇವೆ. ನಮ್ಮ ಸಂಸ್ಕೃತಿ ಸಂಪ್ರದಾಯ. ನಾವು ಚಿಕ್ಕ ವಯಸ್ಸಿದ್ದಾಗ ನಾವು ಏನು ಮಾಡ್ತೇವೆ ಮಕ್ಕಳ ಮುಂದೆ ಮಾಡಬಾರದು. ನಾವು ಏನು ಮಾಡ್ತೇವಲ್ಲ ಮಕ್ಕಳು ದೊಡ್ಡವಾದ್ಮೇಲೆ ಅದೇ ನಮ್ಮ ಅಪ್ಪನ ಮಾಡಿದ್ದ ನಾನು ಮಾಡ್ರಿ ಅಂತಪ್ಪ ಅಂತ ಹುಡುಗರು ಮಾಡಕ್ಕೆ ಹೋಗಬಾರ್ದು. ಅಲ್ಲಿ ನೀರನ್ನು ಕೊಡೋ ಸಂದರ್ಭದಲ್ಲಿ ಗೊತ್ತಾಗ್ತದ ಈ ತಂದೆ ತಾಯಿಗಳಿಗೆ, ಯಾರು ಬೇರೆಯವ್ರು ಕಾಣ್ತಾ ಇದ್ದಿಲ್ಲ ಅಂತಂದಾಗ ನಾನು ದಶರಥ ಇದ್ದೀನಿ ಅಂತ ಹೇಳ್ತಾನೆ. ಆಗ ದಶರಥ ತನ್ನ ನಡೆದ ಘಟನೆಯನ್ನು ನಾನು ಹಿಂಗೆ ಬಾಣ ಬಿಟ್ಟೆ ಏನು ಮಾಡಲಿ, ತನಗೆ ಕ್ಷಮೆ ಮಾಡು ಅಂತ ಕೇಳಿದಾಗ, ಯಾವ ರೀತಿಯಾಗಿ ನನ್ನ ಮಗ ನಮ್ಮ ಕಣ್ಣೆದರೆ ತೀರ್ ಹೋಗಿದಾನೋ ಹಾಗೆ ನೀನೂ ಸಾಯುವಾಗ ನಿನ್ನ ಮಗ ನಿನ್ನ ದೂರ ಆಗಬೇಕು ಅಂತ ಶ್ರವಣ ಕುಮಾರ ತಂದೆ ತಾಯಿಗಳು ಶಾಪ ಕೊಟ್ಟಿದ್ದಕ್ಕಾಗಿ ದಶರಥ ಸಾಯುವಾಗಷ್ಟೇ ಅಲ್ಲ, ವನವಾಸಕ್ಕೆ ಹೋಗಿದ್ದು ಏನು ಸಂದರ್ಭ ಇದೆಯಲ್ಲ ಅದು ಹೋಗಿದ್ದಿಂತಲೂ ಆಗ ಏನು ಅನುಭವಿಸಿದ ದುಃಖ ಕಷ್ಟ ಬಹಳ ಕಷ್ಟ ಅನುಭವಿಸಿದ ಶ್ರವಣ ಕುಮಾರ ತಂದೆ ತಾಯಿಗಳ ಇದು ಶಾಪ ಇದೆ, ಎಷ್ಟು ಕಷ್ಟ ಇದೆ. ಹಾಗೆ ತಂದೆ ತಾಯಿಗಳನ್ನುವಂಥದ್ದು ಬಹಳ ನಮಗೆ ಗೌರವ ಕೊಡುವಂಥದ್ದು. ಇಲ್ಲಿ ಮಾದರಸ ಮಾದಲಾಂಬಿಕೆ ಪವಿತ್ರ ಗರ್ಭದಲ್ಲಿ ಸುಮ್ಮನೆ ಅಲ್ಲ, ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವನ್ಗೆ, ಸತಿಪತಿಗಳೊಂದಾಗದವನ ಭಕ್ತಿ ಅಮೃತದೋಳು ವಿಷ ಬೆರೆದಂತೆ. ಮಾದರಸ ಮಾದಲಾಂಬಿಕೆಯ ಪವಿತ್ರ ಗರ್ಭದಲ್ಲಿ ಬಸವ ಜನಿಸಬೇಕಾಗಿತ್ತಂದ್ರೆ ಎಷ್ಟು ಜನ್ಮ ಜನ್ಮದ ಸುಕೃತ ಬೇಕು, ಪುಣ್ಯ ಆಯ್ತ ಹೇಳಿ. ನಿಮ್ಮ ಗರ್ಭದಲ್ಲಿ ಒಬ್ಬ ಮಹಾತ್ಮ ಹುಟ್ಟಬೇಕಾದ್ರೆ ಎಷ್ಟು ಜನ್ಮಗಳ ಪುಣ್ಯ ಮಾಡಿರಬೇಕು. ಗುರುಗಳದಾರ ನಮ್ಮ ಊರಿಗೆ ನಮ್ಮ ಮಠಕ್ಕೆ ಆಗಿ ಪೀಠಾಧಿಪತಿಗಳಾಗಿ ಈ ಮಠವನ್ನು ಭವ್ಯವಾಗಿ ಮಾಡಬೇಕಾಗಿತ್ತಂದ್ರೆ ಇವರು ತಂದೆ ತಾಯಿಗಳು ಎಷ್ಟು ಪುಣ್ಯ ಮಾಡಿದ್ದಾರೆ ವಿಚಾರ ಮಾಡಬೇಕು. ತಂದೆ ತಾಯಿಗಳ ಪುಣ್ಯ ಮಾಡಿದ್ದಕ್ಕಾಗಿ ಇಂಥ ಮಕ್ಕಳು ಮಹತ್ವರಂತ ಶಿವಬಸವ ಅಭಿನವ ಶಿವಬಸವ ಸ್ವಾಮಿಗಳಂತ ಮಕ್ಕಳು ಜನಿಸ್ತವೆ. ಎಲ್ಲ ಕೋತಿ ಥರ ಮಕ್ಕಳು ಜನಿಸ್ತಾವೆ ನೋಡಿ. ಕೋತಿ ಅಂದ್ರೆ ಗೊತ್ತಾಗ್ತದೆ ನಿಮಗೆ? ಮಂಗೆ, ವಾನರ, ಕಾಡಗ, ಬಾಲ ಒಂದೇ ಇರಲ್ರಿ ಅವಕ್ಕೆ, ಎಲ್ಲ ಇರ್ತಾವ್ರ ಕೆಲಸ. ಆಗ ಬಸವ ಅವ್ರ ಗರ್ಭದಲ್ಲಿ ಮಾದರಸ ಮಾದಲಾಂಬಿಕೆಯ ಗರ್ಭದಲ್ಲಿ ಜನ್ಮ ಜನ್ಮದ ಪುಣ್ಯ. ಈ ಕೈಲಾಸಿ ಈ ಧರೆಯನ್ನ ಈ ಭೂಮಂಡಲವನ್ನ ಭೂಮಿಯನ್ನ ಉತ್ತಿ ಬಿತ್ತಿ ಬೆಳೆದಿರ್ತಕ್ಕಂಥ ನಂದಿಯೇ ಬಸವ, ಶಿವನ ವಾಹನ. ಎತ್ತ ನೀರಿದ ಕರ್ತನೊಬ್ಬನ ಜಗಕ್ಕೆಲ್ಲ, ಎತ್ತು ಬೆಳೆದ ದೇವರ ಕೆಳಲ್ಲ ನಿಮ್ಮ ತೊತ್ತಿನ ಮಕ್ಕಳು. ಎತ್ತು ಆ ನಂದಿ ಬಸವನೇ ಈ ಧರೆಗೆ ಬಸವ ರೂಪದಲ್ಲಿ, ಒಬ್ಬ ವ್ಯಕ್ತಿಯ ರೂಪದಲ್ಲಿ, ಮಹಾಮಾನವತವಾದಿ ರೂಪದಲ್ಲಿ, ಒಬ್ಬ ಜ್ಞಾನಯೋಗಿ, ಒಬ್ಬ ಕರ್ಮಯೋಗಿಯಾಗಿ, ಒಬ್ಬ ಜಗಜ್ಯೋತಿಯಾಗಿ ಅವತಾರ ಆಗ್ಬೇಕಾಗಿತ್ತಂದ್ರೆ ಎಷ್ಟು ಈ ಧರೆಯೇ. ಅದಕ್ಕೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ.
ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅನ್ನುವ ಹಾಗೆ ಬಸವ ಈ ಧರೆಯಲ್ಲಿ ಜನಿಸಬೇಕಾಗಿತ್ತಂದ್ರೆ ಇಲ್ಲಿ ಅಧರ್ಮ ಅನ್ಯಾಯ ತಾಂಡವಾಡ್ತಾ ಇದೆ. ಸಂಸ್ಕೃತಿ ಸಂಪ್ರದಾಯಗಳೆಲ್ಲ ದೂರ ಹೋಗಿಬಿಟ್ಟಿದ್ದಾವೆ. ಅದಕ್ಕೆ ನಾ ಇದ್ದ ಫಲವೇನು ನಿಮ್ಮ ಜ್ಞಾನವಿಲ್ಲದನಕ್ಕ. ಈ ಸಂಸ್ಕಾರ ಸಂಪ್ರದಾಯವನ್ನ ವಿಭೂತಿ ಇಲ್ಲ, ರುದ್ರಾಕ್ಷಿಗಳಿಲ್ಲ, ಲಿಂಗಗಳಿಲ್ಲ, ಎಲ್ಲವನ್ನ ಮರೆತು ಹೋಗಿರುವಂಥ ಸಂದರ್ಭದಲ್ಲಿ ಇವತ್ತು ನೋಡಿ ನಮ್ಮ ಎಲ್ಲ ಸಲಗರ ಗ್ರಾಮದವರು ಎಷ್ಟು ವರ್ಷವಾಗಿತ್ತು ನಮ್ಮ ಮಠಕ್ಕೆ ಒಬ್ಬ ಸ್ವಾಮಿ ಇಲ್ಲದೆ. ನಾನು ನೋಡಿದ್ದೀನಿ, ನಾ ಇಲ್ಲೇ ಹುಟ್ಟು ಇಲ್ಲೇ ಬೆಳೆದವ. ಏನು ಹಿಂದಿನ ಗುರುವರರು ಶುಭ ಸ್ವಾಮಿಗಳಿದ್ರು, ಪಾಪ ಈಳುಗಣ್ಣು ಹೋಗ್ತಿದ್ದು. ಅಲ್ಲಿಂದ ಆ ದಂಡಿಂದ ಈ ದಂಡಿಗೆ ನೋಡ್ಕೊಂಡು ಹೋಗ್ತಿದ್ರು, ಅಲ್ಲಿ ಪ್ರಸಾದ ಮಾಡಿ ಬರ್ತಿದ್ರು. ದಾರ್ಯಾಗ ಯಾರಾದ್ರೂ ನಮಸ್ಕಾರ ಮಾಡಿದ್ರು, ತಲೆ ಮೇಲೆ ಕೈ ಆಡಿಸಿದ್ರು, ಅವ್ರು ಯಾರಿಗಾದ್ರೂ ವಿಭೂತಿ ಹಚ್ಚಿದ್ರ ಎಲ್ಲ ರೋಗ ಕಡಿಮೆ ಆಗ್ತಿತ್ತು. ಅಂತ ಮಹಾತ್ಮರು ಇಲ್ಲಿ ಯಾಕೆ ಹೋಗಿದ್ದಾರ ವಿಚಾರ ಮಾಡಿ. ಕಣ್ಣಿಲ್ಲ ಅನ್ನಂಗಿಲ್ಲ, ಜ್ಞಾನದ ಕಣ್ಣಿರ್ತಾವ, ನಿಮಗೆಲ್ಲ ಗೊತ್ತಿದೆ. ಹೇಳ್ತೀನಿ, ಈ ಸೂರದಾಸ್ ಅಂತ ಸೂರದಾಸ ಹುಟ್ಟು ಕುರುಡ್ರಿ. ಸೂರದಾಸ ಹುಟ್ಟು ಕುರುಡ ಸತತವಾಗಿ ಕೃಷ್ಣನ ಧ್ಯಾನವನ್ನ, ಕೃಷ್ಣನ ಗುಣಗಾನವನ್ನ, ಕುಂತ್ರೆ ಕೃಷ್ಣ, ನಿಂತ್ರೆ ಕೃಷ್ಣ, ಕೃಷ್ಣ 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 ಅಂತಿದ್ದ. ಸೂರದಾಸ್ ಯಾವಾಗಲೂ ಕೃಷ್ಣನ ಧ್ಯಾನವನ್ನ ಮಾಡ್ತಿದ್ದ. ಒಂದು ಸಲ ಕೃಷ್ಣನನ್ನು ನೋಡಬೇಕು ಅಂತ ಹಂಬಲ, ಅವನಿಗೆ ಹಂಬಲಿರ್ಬೇಕ್ರಿ. ಒಂದು ಸಲ ಪರಮಾತ್ಮನ ಭೇಟಿ ಆಗಬೇಕು, ಪರಮಾತ್ಮನ ಪ್ರತ್ಯಕ್ಷ ಮಾಡಿಕೊಳ್ಬೇಕು, ಪರಮಾತ್ಮ ನೋಡಬೇಕು ಅಂತ ಹಂಬಲ ಅವನಿಗಿತ್ತು. ಒಂದು ದಿವಸ ಹೀಗೆ ಸ್ಮರಣೆ ಮಾಡ್ತಾ ಕೂತಿದ್ದ, ಅಪ್ಪ ಎಲ್ಲವನ್ನ ನಾನು ಇಷ್ಟೆಲ್ಲ ನಿನ್ನ ಗುಣಗಾನವನ್ನ, ಇಷ್ಟು ಕೀರ್ತನೆಗಳನ್ನ, ಅಭಂಗಗಳನ್ನ ಎಷ್ಟೆಲ್ಲ ಹೇಳ್ತಾ ಇದ್ದೀನಿ, ಒಂದು ದಿವಸ ನಿನಗೆ ನೋಡ್ಬೇಕಂತ ಇಚ್ಛೆ ಆಗೈತಿ ಅಂತ ಸಂಕಲ್ಪ ಮಾಡಿ ಧ್ಯಾನ ಮಾಡ್ತಾನೆ. ಕೃಷ್ಣ ಪರಮಾತ್ಮ ಪ್ರತ್ಯಕ್ಷ ಆಗ್ತಾನೆ. ಕೃಷ್ಣ ಪರಮಾತ್ಮ ಪ್ರತ್ಯಕ್ಷ ಆದಮೇಲೆ ಕೇಳ್ತಾನೆ, ಒಂದು ಸಲ ಹಿಂಗೆ ಕೈ ಆಡಿಸ್ತಾನೆ, ಕಣ್ಣು ಮೇಲೆ, ಮುಖದ ಮೇಲೆ ಹಿಂಗೆ ಕಣ್ಣು ಕೈ ಆಡಿಸಿದಾಗ ಕಣ್ಣು ತೆಗಿ ಅಂತ. ಸೂರದಾಸ ಕಣ್ಣು ತೆಗಿತಾನೆ. ಕೃಷ್ಣನ ಅದ್ಭುತವಾಗಿರ್ತಕ್ಕಂಥ ಮೂರ್ತಿ ನಿಂತಿರ್ತದೆ. ಕೃಷ್ಣನ ಮೂರ್ತಿಯ ನೋಡಿ ಬಹಳ ಆನಂದ ಆಗ್ತದ. ಎಷ್ಟು ಆನಂದ ಅಂದ್ರೆ ಆನಂದ ತಡ್ಕೊಳಕ್ಕೆ ಆಗಲಿಲ್ಲ, ಅಷ್ಟು ಆನಂದ ಆಗ್ತದೆ ಸೂರದಾಸನಿಗೆ. ಆನಂದ ಆಗಿ ಕೊನೆಗೆ ಅಂತಾನೆ, ಯಪ್ಪ ಇನ್ನು ಮುಂದೆ ಈ ನಿನ್ನ ನೋಡಿದೀನಲ್ಲ, ಈ ನೋಡಿರುವಂಥ ಕಣ್ಣುಗಳು, ನಿನ್ನ ನೋಡಿರ್ತಕ್ಕಂಥ ಕಣ್ಣುಗಳು ಈ ಕೆಟ್ಟ ಪ್ರಪಂಚ ನೋಡಬಾರದು ಅಂತ ನಮ್ಮ ಮೊದಲು ಹೆಂಗಿದ್ದು ಹಾಗೆ ಮಾಡುವಂತ ನಾವು ಅಂತ ಮಾತು. ನಿನ್ನ ನೋಡಿರ್ತಕ್ಕಂಥ ಈ ಕಣ್ಣುಗಳು ಮತ್ತೆ ಈ ಕೆಟ್ಟ ಪ್ರಪಂಚ ಹುಟ್ಟು ಸಾಯುವಂತ ಕರ್ತಾರನ ಕಮ್ಮಟ, ಈ ಕಮ್ಮಟ ನೋಡೋದು ಬೇಡ, ಹ್ಯಾಂಗಿದ್ದು ಹಂಗೆ ಮಾಡಪ್ಪ ಪರಮಾತ್ಮ ಅಂತಾನೆ ಸೂರದಾಸ. ಹಂಗಿರ್ಬೇಕು. ಹಾಗೆ ಇಲ್ಲಿ ಶಿವಬಸವ ಸ್ವಾಮಿಗಳು ಏನೋ ಒಂದು ಅನಾನುಕೂಲಕ್ಕೆ ಏನೋ ಕಣ್ಣಾಗ ಏನೋ ಹಾಕೊಂಡಿದ್ರು ಅಂತ ಹೇಳ್ತಾರೆ ಹಿರಿಯರು. ಅದಕ್ಕೆ ಅವಾಗಿಂದ ತೊಂದರೆಯನ್ನು ಅನುಭವಿಸಿದ್ರು. ಹಾಗೆ ಅವರು ಯಾರಿಗೂ ಮುಟ್ಟಿದ್ರೆ ಸಾಕು, ವಿಭೂತಿ ಕೊಟ್ಟರೆ ಸಾಕು, ಎಲ್ಲವನ್ನ ಗುಣಮುಖ ಆಗಿರ್ತಕ್ಕಂಥ ಶಿವಬಸವ ಸ್ವಾಮಿಗಳ ನಂತರ 3-4 ಜನ ಸ್ವಾಮಿಗಳಾದ್ರೂ ಹೋಗ್ಯಾರ. ಯಾರ ಯೋಗ ಯಾರ ಭೋಗ ಎಲ್ಲೈತಿ ಗೊತ್ತಿಲ್ಲ. ನಮ್ಮ ಸಮೀಪದಲ್ಲಿ ಏನಂತಾರಲ್ಲ, ಅದು ಕೂಸ ಮಗಲಾಗಿ ಇಟ್ಕೊಂಡು ಊರು ತುಂಬ ಹುಡುಕ್ಯಾಡಿದ್ರಂತ. ಏನು ಹೇಳ್ರಿ, ಬಗಲಾಗೆ ಕೂಸ ಐತಿ, ಊರು ತುಂಬ ಹುಡುಕ್ಯಾಡಿದ್ರಂತ. ಇಲ್ಲೇ ನಾಗಣಸೂರದಾಗ ಇಲ್ಲೇ ಸ್ವಾಮಿಗಳ ಹತ್ರ ಹೊಂತು ಎಲ್ಲ ಕಡೆ ಗೊತ್ತಿದ್ದು ಕೂಡ ಎಲ್ಲ ಹುಡುಕ್ಯಾಡ್ತೇವೆ. ಅದೇ ಹಂಗಾಗೈತಿ. ಆದರೆ ಅದೇ ಕೂಸ ನಮಗೆ ಸಿಕ್ಕದ, ನಾವೆಲ್ಲ ಪುಣ್ಯ ಮಾಡಲ್ಲ. ಹೆಂಗಿತ್ತು ಹೆಂಗಾಗೈತಿ ಗೊತ್ತಾಗೈತಿ. ಹಾಗಿಲ್ಲಿ ಬಸವ ಮಾದರಸ ಮಾದಲಾಂಬಿಕೆಯ ಪವಿತ್ರ ಗರ್ಭದಲ್ಲಿ ಜನ್ಮ ಆಗಬೇಕಾಗಿತ್ತಂದ್ರೆ ತಂದೆ ತಾಯಿಗಳ ಸುಕೃತ, ಜೊತೆಗೆ ಅವರ ಸಂಸ್ಕಾರವನ್ನು ನಾವು ಬೇಕು. ನೀರಿಗೆ ಸಂಸ್ಕಾರ ಕೊಟ್ಟರೆ ಅದು ತೀರ್ಥ ಆಗ್ತದಲ್ಲ, ನೀರಿಗೆ ಸಂಸ್ಕಾರ ಕೊಟ್ಟರೆ ತೀರ್ಥ ಆಗ್ತದೆ. ಕಲ್ಲಿಗೆ ಸಂಸ್ಕಾರ ಕೊಟ್ಟರೆ ಅದು ಮೂರ್ತಿ ಆಗ್ತದೆ. ಸೆಗಣಿಗೆ ಸಂಸ್ಕಾರ ಕೊಟ್ಟರೆ ಅದು ವಿಭೂತಿ ಆಗ್ತದೆ. ಅನ್ನಕ್ಕೆ ಸಂಸ್ಕಾರ ಕೊಟ್ಟರೆ ಅದು ಪ್ರಸಾದ ಆಗ್ತದೆ.
ಏನೊಂದು ತಿಳಿಯದಿರ್ತಕ್ಕಂಥ ಜೀವನಿಗೆ ಸಂಸ್ಕಾರ ಕೊಟ್ಟದು ಜೀವ ಹೋಗಿ ಶಿವ ಆಗ್ತಾನೆ. ಹಾಗೆ ತಂದೆ ತಾಯಿಗಳು ಮಕ್ಕಳಿಗೆ ಸಂಸ್ಕಾರ ಕೊಡುವುದರ ಮೂಲಕ ಬಸವೇಶ, ಬಸವರಸ, ಬಸವರಾಜ ಕಲ್ಯಾಣ ಇಡೀ ಕ್ಷೇತ್ರದಲ್ಲಿ ಬಿಜ್ಜಳನ ರಾಜಧಾನಿಯಲ್ಲಿ ಒಬ್ಬ ಕರ್ಣಿಕನಾಗಿ ಒಬ್ಬ ಮಂತ್ರಿಯಾಗಿ ಕೆಲಸ ಮಾಡಿ ಕಲ್ಯಾಣದಿಂದ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗಿನ ಅನೇಕ ಸಂತರು ಮಹಾತ್ಮರು ಕಲ್ಯಾಣದಲ್ಲಿ ಸೇರಬೇಕಾಗಿತ್ತು. ಸುಮ್ಮನೆ ಅನ್ನೋದು ಶಕ್ತಿ, ಅದು ಬಸವನಲ್ಲಿರ್ತಕ್ಕಂಥ ಶಕ್ತಿ. 1,96,000 ಜನರು ಭಕ್ತರಲ್ಲಿ ಸೇರಬೇಕಾಗಿತ್ತು ಅಂತ ಸುಮ್ಮನೆ ಅನ್ರಿ. ನಾವಿಷ್ಟು ಜನ ಇದ್ದೇವೆ ನಮ್ಮ ಊರಾಗ, ಎಷ್ಟು ಜನ ಸೇರಿದ್ದೇವೆ ಕಲ್ಯಾಣದಲ್ಲಿ. ಅಂದಿನ ಕಾಲದಲ್ಲಿ 12ನೇ ಶತಮಾನದಲ್ಲಿ ಅಂತ ಕೆಲಸ ಮಾಡಿದ್ರು. ತಂದೆ ತಾಯಿಗಳ ಸಂಸ್ಕಾರ ಮುಖ್ಯ ಇದೆ. ನಿಮ್ಗೆಲ್ಲ ಗೊತ್ತಿದೆ, ಇದು ಮಾಡ್ತಾರಲ್ಲ ಗಣೇಶನ ಹಬ್ಬ, ಗಣೇಶನ ಉತ್ಸವ ಯಾರು ಮಾಡ್ಯಾರ ಗೊತ್ತಾ ನಿಮಗೆಲ್ಲ? ಗಣೇಶನ ಉತ್ಸವ ಪ್ರಾರಂಭ ಮಾಡಿದ್ದು ಲೋಕಮಾನ್ಯ ಬಾಲ ಗಂಗಾಧರ ತಿಲಕರಿ. ಲೋಕಮಾನ್ಯ ಬಾಲ ಗಂಗಾಧರ ತಿಲಕ ಸ್ವತಂತ್ರ ಪೂರ್ವದಲ್ಲಿ ನಾವೆಲ್ಲ ಸಂಘಟಿತರಾಗಬೇಕು ಅಂತ ಶುರು ಮಾಡಿದ್ದು. ಇವತ್ತದ ಹಬ್ಬವಾಗೈತಿ. ಆದ್ರೆ ಲೋಕಮಾನ್ಯ ಚಿಕ್ಕ ಬಾಲಕಿದ್ದಾಗ, ಬಾಲ ಗಂಗಾಧರ ತಿಲಕ ಸಣ್ಣ ಹುಡುಗ ಇದ್ದಾಗ, ಅವರು ಕೂಡ ತಂದೆ ತಾಯಿಗಳು ಮದುವೆಯಾಗಿ ಹಲವಾರು ವರ್ಷವಾಗಿತ್ತು, ಮಕ್ಕಳಾಗಿದ್ದಿಲ್ಲ. ಆ ದೇವರು ಈ ದೇವರು ಎಲ್ಲ ದೇವರ ಹರಕಿ ಹೊತ್ತು ಮಗುವನ್ನು ಪಡೆದಿರ್ತಾರೆ. ಶ್ರೀಮಂತ ಮನಿತನ, ಒಳ್ಳೆಯ ಮಗನಿಗೆ ಸಂಸ್ಕಾರವನ್ನು ಕೊಡ್ತಾ ಹೋಗ್ತಾರೆ. ಒಂದು ದಿವಸ ಶಾಲೆಗೆ ಹೋಗಿ ಬರ್ತದೆ ಮಗ. ಒಂದು ದಿವಸ ಶಾಲೆಗೆ ಹೋಗಿ ಬರುವಂತ ಲೋಕಮಾನ್ಯ ಬಾಲ ಗಂಗಾಧರ ತಿಲಕ ಶಾಲೆಗೆ ಹೋಗಿ ಬಂದಿದ್ದಾನೆ, ಊಟಕ್ಕೆ ಕೂತಿದ್ದಾನೆ, ಕೈಕಾಲು ತೊಳ್ಕೊಂಡು ಊಟಕ್ಕೆ ಕೂತಿದ್ದಾನೆ. ಕೈಯಾಗ ಖಡ್ಗ ಕಾಣಂಗಿಲ್ಲ, ಕೈಯಾಗ ಖಡ್ಗ ಕಾಣಂಗಿಲ್ಲ. ಶ್ರೀಮಂತ ಈ ಮನಿತನ ಇರುವುದರಿಂದ ಕೈಯಲ್ಲಿ, 2 ಕೈಯಲ್ಲಿ ಖಡ್ಗ ಇತ್ತು. ಬಂಗಾರದ ಖಡ್ಗ ಹಾಕಿದಳು ತಾಯಿ. ಬಹಳ ವರ್ಷದ ನಂತರ ಮಗು ಆಗಿದೆ ಅಂತ ಮುದ್ದು ಮಾಡಿ ಬಂಗಾರದ ಖಡ್ಗ ಹಾಕಿದಳು. ಕೈಯಾಗ ಖಡ್ಗ ಇರಲಿಲ್ಲ, ಊಟ ಮಾಡ್ತಾ ಇದೆ. ಕಾಪಾಳಕ್ಕೊಂದು ಈಟು ಕೊಟ್ಟಂತ. ಮೊದಲ ಕೇಳ್ತಾಳೆ, ಯಾಕೋ ಕೈಯಲ್ಲಿ ಖಡ್ಗ ಕಾಣಲಾಗಿದೆ ಅಂತ ಕೇಳಿದಾಗ, ಇಲ್ಲವ ನಾ ಶಾಲೆಯಿಂದ ಬರಬೇಕಾದ್ರೆ ಒಬ್ಬ ಬ್ರಾಹ್ಮಣ ಬಂದು, ನನ್ನ ಮಗನ ಮದುವೆ ಇದೆ, ನಿನ್ನ ಹತ್ತಿರ ಒಂದು ಬಂಗಾರದ ಖಡ್ಗ ಐತಿ, ಕೊಡಪ್ಪ ಬಂಗಾರದ ಒಂದಿಟ್ಟು ಮಾರಿ ಆಕೆ ಮದುವೆ ಮಾಡ್ತೀನಿ, ಮಗಳ ಮದುವೆಯನ್ನು ಮಾಡಿ ಮದುವೆ ಮಾಡ್ತೀನಿ ಅಂತ ಕೇಳಿಕೊಂಡ. ಅದಕ್ಕೆ ನಾ ಕೊಟ್ಟಿನಿ, ಬಡವಿದ್ದೀನಿ ಅಂತ ಕೇಳ್ಕೊಂಡ, ಕೊಟ್ಟೆ ತಂದಾಗ ಆಗ ತಾಯಿ ಅಂತಾಳೆ, ಕಪಾಳಕ್ಕೊಂದು ಹೊಡಿತಾಳ. ಆಗ ಕೇಳ್ತಾಳೆ, ಯಾವ ಇಷ್ಟು ವರ್ಷ ಆಯ್ತು ದೊಡ್ಡವನಾಗಿ ಎಂದೂ ಹೊಡೆದಿಲ್ಲಲ್ಲ, ಈಗ ಯಾಕೆ ಹೊಡೆದಿದ್ದು ಕೇಳಿದಾಗ, ಎಲ್ಲ ಎಂತ ಹುಚ್ಚಿದ್ದೀನಿ, ಬಡವ ಅಂತಿ, ಬಡವದನಂತ ಹೇಳ್ತಿ, ಮಗಳ ಮದುವೆದಂತ ಹೇಳ್ತಿ, ಆದರೆ ಒಂದೇ ಒಂದು ಕೈಯಲ್ಲಿ ಖಡ್ಗ ಕೊಟ್ಟಿಲ್ಲ, ಇನ್ನೊಂದು ಕೈಯಲ್ಲಿ ಕೊಡಬೇಕಾಗಿತ್ತಲ್ಲ ಅಂತ ಹೊಡೆದೆ ಅಂತ. ಒಂದು ಖಡ್ಗ ಕೊಟ್ಟಿಲ್ಲ, ಇನ್ನೊಂದು ಖಡ್ಗ ಕೊಡಬೇಕಾಗಿತ್ತಲ್ಲ ಅಂತ ಹೊಡೆದಾಗ ಆಗ ಅವನಿಗೆ ಗೊತ್ತಾಗ್ತದ. ಆಗ ದಾನ ಧರ್ಮಗಳನ್ನ ಸಂಸ್ಕಾರನ ಕಲಿತು ದೊಡ್ಡ, ಅದಕ್ಕೆ ಲೋಕಮಾನ್ಯ ಅಂತ ಹೆಸರು ಸಿಗಕ್ಕೆ ಸುಮ್ಮನೆ ಹೆಸರಲ್ಲದು, ಅದು ವಿಶೇಷಣ. ಲೋಕಮಾನ್ಯ ಬಾಲ ಗಂಗಾಧರ ತಿಲಕ, ಮಹಾತ್ಮ ಗಾಂಧಿ ಇದ್ರೆ ಮಹಾತ್ಮ ಬರಬೇಕಾದ್ರೆ ಸುಮ್ಮನೆ ಏನ್ರಿ. ಇಂತಹ ಸಂಸ್ಕಾರಗಳನ್ನ ಕೊಡೋದ್ರ ಮೂಲಕ ನಮ್ಮ ಮಕ್ಕಳಿಗೆ ಸಂಸ್ಕಾರ, ನಮ್ಮ ಮಕ್ಕಳು ಇರ್ತಾವೆ ತಿಳ್ಕೊಳ್ರಿ. ನಮ್ಮ ಮಕ್ಕಳು ಭಾಳ ಕಿಲಾಡಿ ಹುಡುಗರು, ನಮ್ಮ ಮಕ್ಕಳು 2 ಹುಡುಗರು ಇದ್ದು ಅಂತ ನಮ್ಮ ಮಕ್ಕಳು ಹೇಳ್ತೀನಿ. ನಮ್ಮ ಮಕ್ಕಳು 2 ಹುಡುಗರು ಇದ್ದು, ಚಿಕ್ಕ ಹುಡುಗರು. ಅದು ಒಂದು ಹುಡುಗ ಒಂದು ಸಲ ಏನು ಮಾಡಿತ್ತಂದ್ರೆ, ನಮ್ಮ ಹುಡುಗರು ಹೇಳ್ತೀನಿ, ಮಹಾತ್ಮರು ಹೇಳಂಗಿಲ್ಲ, ನಮ್ಮ ಹುಡುಗರು ಹೆಂಗಿರ್ತಾವ ಅಂತೇಳಿ. ಆ ಹುಡುಗ ಏನು ಮಾಡಿತ್ತು ಅಂತಂದ್ರೆ, ಅಪ್ಪ 2 ರೂಪಾಯಿ ಕೊಟ್ಟಿದ್ದ, 2 ರೂಪಾಯಿ ಅಪ್ಪ ಕೊಟ್ಟಿದ್ದ, ಅದನ್ನು ತಗೊಂಡು ಐಸ್ ಕ್ರೀಮ್ ತರಕ್ಕೆ ಹೋಗಿದ್ದ. ಲಾಲ್ ಬಲ ಅಂತೀರಿ, ಐಸ್ ಕ್ರೀಮ್ ಅಂತೀರಿ. ಐಸ್ ಕ್ರೀಮ್ ಗುರುಗಳು ಬಂದರು, ಲಾಲ್ ಬಲ ಆಮೇಲೆ ಹೇಳ್ತೀನಿ, ಅದು ಐಸ್ ಕ್ರೀಮ್ ಒಂದು ಹಾಡು ಸತ್ಯವಂತರು ಬಂದ ಮೇಲೆ ಮಾಯ್ಕೆ ಏತಕ್ಕೆ ಅನ್ನಂಗೆ ಆಗ್ತದೆ. ಪೂಜ್ಯ ಚಲಗಿರಿಯ ಶಟಸ್ಥಲ ಬ್ರಹ್ಮಿ ಶಾಂತಿವೀರ ಶಿವಾಚಾರ್ಯರು ನಮ್ಮ ಈ ಕಾರ್ಯಕ್ರಮಕ್ಕೆ, ನಮ್ಮ ಊರಿಗೆ, ನಮ್ಮ ಮಠಕ್ಕೆ ಆಗಮಿಸಿ ಆಶೀರ್ವಾದ ಮಾಡಲು ಆಗಮಿಸಿದ್ದಾರೆ.
ಅವರಿರುವಾಗ ನಾ ಮೈಕ್ ಹಿಡಿದು ಚಲೋ ಅನ್ನಿಲ್ಲ ಅನಿಸ್ತದೆ. ಯಾಕಂದ್ರೆ ದೊಡ್ಡ ಪುರಾಣಿಕರ ಅಪ್ಪೋಳು ಜಗದ್ಗುರು ಸನ್ನಿಧಿಯವರಿಂದ ಪ್ರಶಸ್ತಿಯನ್ನು ಪಡೆದಂಥವ್ರು, ಪ್ರವಚನ ರತ್ನ, ಪ್ರವಚನ ಆಚಾರ್ಯರಂತ ಪ್ರಶಸ್ತಿಯನ್ನು ರಂಭಾಪುರಿಯ ಜಗದ್ಗುರು ಸನ್ನಿಧಿಯವರಿಂದ. ಅಂಥ ಪೂಜ್ಯರ ಎದುರುಗಡೆ ನಾನು ಹೇಳಿದರೆ ಸರಿ ಅನ್ನಿಸ್ತೈತೇನ? ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ ನಿತ್ಯ ಜ್ಞಾನಿ ಆದ ಮೇಲೆ ಚಿಂತೆ ಆಯ್ತಕ್ಕೆ. ಚಿಂತೆ ಇಲ್ಲದೆ ಅವ್ರ ಕೈ ಮಾಯಿ ಕೊಡೋದಷ್ಟೇ. ಆಗ ಬಸವನ ಜಯಂತಿ ಪ್ರಯುಕ್ತವಾಗಿ ನಮ್ಮ ಮಠಕ್ಕೆ ಅನೇಕ ಪೂಜ್ಯರು ಆಗಮಿಸ್ತಾ ಇದ್ದಾರೆ. ಅವರ ಆಶೀರ್ವಾದವನ್ನು, ಆ ಭಾಗ್ಯವನ್ನು ನಾವೆಲ್ಲರೂ ಪಡೆಯೋಣ.